ಆನೇಕಲ್ ಪುರಸಭೆಯ ಕಚೇರಿಯ ಸಭಾಂಗಣದಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಹೂ ಬೆಳೆಗಳ ಬೇಸಾಯ ಮತ್ತು ಸಿಡಿಪಿ ಯೋಜನೆಯಲ್ಲಿ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಹೂಗಳ ಹಾವಳಿಗಳಿಂದಾಗಿ ರೈತರು ಕಷ್ಟಪಟ್ಟು ಬೆಳೆದ ನೈಸರ್ಗಿಕ ಹೂಗಳ ಬೆಲೆ ಕಡಿಮೆಯಾಗುತ್ತಿದೆ. ರೈತರಿಗೆ ಅನುಕೂಲ ಮಾಡುವ ಸಲುವಾಗಿ ಪ್ರತಿಯೊಬ್ಬರೂ ಸಹ ನೈಸರ್ಗಿಕ ಹೂಗಳನ್ನೇ ಕಡ್ಡಾಯವಾಗಿ ಬಳಸಬೇಕು. ಹಸಿರು ಮನೆ, ಪಾಲಿ ಹೌಸ್ ಸೇರಿದಂತೆ ವಿವಿಧೆಡೆ ತೋಟಗಾರಿಕೆ ವ್ಯವಸಾಯ ಮಾಡುವವರು ಸರ್ಕಾರದ ಸೌಲಭ್ಯಗಳು ಮತ್ತು ಸಬ್ಸಿಡಿಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಸಹಕಾರ ಸಂಘಗಳಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ನಿರ್ದಿಷ್ಟ ಕಾರ್ಯಗಳಿಗೆ ಬಳಸುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕ ಕೆ ಮಂಡಿ ಅವರು, ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಂ ವಿಶ್ವನಾಥ್, ಕೆಆರ್ ದೇವರಾಜ್, ಆನೇಕಲ್ ತಾಲೂಕು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಗೀತಾ, ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ, ಕಾರ್ಯದರ್ಶಿ ಮೋಹನ್, ನಿರ್ದೇಶಕರುಗಳಾದ ರಾಜ್ಗೋಪಾಲ್ ರೆಡ್ಡಿ, ಅಶೋಕ್ ಕುಮಾರ್, ಬಾಬುರೆಡ್ಡಿ, ಮಧುಗೌಡ, ರಾಮಕೃಷ್ಣಪ್ಪ, ಮಲ್ಲೇಶ್ ರೆಡ್ಡಿ, ವೆಂಕಟೇಶ್, ಕೀರ್ತನ, ಸೊಪ್ಪಹಳ್ಳಿ, ಮಂಜುನಾಥ್ ರೆಡ್ಡಿ, ಎಸ್ ಗೋಪಾಲ ರೆಡ್ಡಿ, ಹಂದೇನಹಳ್ಳಿ, ರಮೇಶ್ ರೆಡ್ಡಿ, ಎಚ್ ಟ್ರೇಡರ್ಸ್, ರಫೀಕ್ ಮತ್ತು ರೈತರು ಭಾಗವಹಿಸಿದರು. ಈಗ ನಿಮಗೆಲ್ಲ ಗೊತ್ತಿದ್ದಂಗೆ ಆನೇಕಲ್ ಅಂದ ತಕ್ಷಣ ನಮಗೆ ಈ ಫ್ಲೋರಿಕಲ್ಚರ್ ಬರುವಂಥದ್ದು ಜರ್ಬರ. ಈ ರಾಜ್ಯದಲ್ಲಿ ನಮ್ದು ಎಲ್ಲಿ ನಮ್ಮ ದೇಶದಲ್ಲಿ ಆನೇಕಲ್ ಅಂದ ತಕ್ಷಣ ಜರ್ಬರ ಕಷ್ಟ ಅಂತ ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿ ಬರುವಂಥ ಜರ್ಬರ ಕ್ವಾಲಿಟಿ ಫ್ಲವರ್ಸು ನಮ್ಮ ರಾಜ್ಯದಂತೂ ಎಲ್ಲೂ ಬರಲ್ಲ. ಸೊ ಇದು ಫಸ್ಟ್ ಒಂದು ಹೆಮ್ಮೆಯ ವಿಚಾರ. ಸೊ ಆನೇಕಲ್ಗೆ ಜರ್ಬರ ಕ್ಲಸ್ಟ್ ಅಂತ ನಾವು ಮಾಡ್ಬೋದು. ಯಾಕಂದ್ರೆ ಕಲಿಯುವಂಥ ಎಲ್ಲ ಫ್ಲವರ್ಸಲ್ಲೂ ಕಲರ್ಫುಲ್ ಆಗಿ ಕ್ವಾಲಿಟಿ ಆಗಿ ಬರೋದು ಆನೇಕಲ್ ತಾಲೂಕಿನ. ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ ನಮ್ಮೆಲ್ಲ ಗೊತ್ತಿದೆ, ಈಗ ಹಲವಾರು ಸ್ಕೀಮು ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಯೋಜನೆ ಏನಂದ್ರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅಂದ್ರೆ ಕ್ಲಸ್ಟರ್ ಅಂದ್ರೆ ಗುಚ್ಛ ಗ್ರಾಮ, ಗುಚ್ಛ ಅಂತ. ಅಂದ್ರೆ ಒಂದು ಬೆಳೆ ತಗೊಂಡಾಗ ಆ ಬೆಳೆಯಲ್ಲಿ ಬೆಳೆಯುವಂತ ಎಲ್ಲಾ ರೈತರು ಒಂದು ಗುಂಪು ಅಥವಾ ಒಂದು ಗುಚ್ಛ ತರ ಮಾಡಿ ಆ ಬೆಳೆಗೆ ಇರುವಂತ ಅವಶ್ಯಕತೆಗಳು, ಈಗ ರೋಗದ ಬಗ್ಗೆ ಹೇಳಿದ್ರು, ಕೀಟದ ಬಗ್ಗೆ ಹೇಳಿದ್ರು, ಹೊಸ ವೆರೈಟಿ ಬಗ್ಗೆ ಹೇಳಿದ್ರು. ಸೊ ಆತರ ಹೊಸ ವೆರೈಟಿ ಇರ್ಬೋದು, ರೋಗ ಮತ್ತು ಕೀಟ ತೊಂದರೆ ಇರ್ಬೋದು, ಅದಕ್ಕೆ ಮಾರ್ಕೆಟಿಂಗ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಇದೆಲ್ಲ ಸಮಗ್ರವಾಗಿ ಒಂದು ಬೆಳೆಯನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ಗುಚ್ಛದ ಮಾಡದಲ್ಲಿ ಈ ಒಂದು ಸ್ಕೀಮ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಸ್ಕೀಮ್ ಅಲ್ಲಿ ಎರಡು ಪಾರ್ಟ್ಸ್ ಇದೆ. ಒಂದು ಬಂದು ರೈತರ ಒಂದು ಪಾರ್ಟ್, ಇನ್ನೊಂದು ಬಂದು ಯಾವುದೇ ಒಂದು ಗುಚ್ಛ ಮಾಡಬೇಕಾದ್ರೆ ಆ ಗುಚ್ಛಕ್ಕೆ ಕೈಗೆ ರೈತರಿಗೆ ಸಪೋರ್ಟ್ ಮಾಡಕ್ಕೆ ಒಂದು ಕಂಪನಿ ಮುಂದೆ ಬರಬೇಕು. ಅದು NPO ಇರ್ಬೋದು, ನಿಮ್ಮ ಅಸೋಸಿಯೇಷನ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, ಅಥವಾ ಯಾವ್ದು ಗ್ರೂಪ್ ಆಫ್ ಕೋಆಪರೇಟಿವ್ಸ್ ಇರ್ಬೋದು, ಅಥವಾ ಮೂರ್ನಾಲ್ಕು NPO ಸೇರ್ಕೊಂಡು ಬರ್ಬೋದು, ಕಂಪನಿ ಮಾಡ್ಬೋದು, ಪ್ರೈವೇಟ್ ಲಿಮಿಟೆಡ್ ಬರ್ಬೋದು, ಯಾವ್ದು ಬೇಕಾ ಬರ್ಬೋದು. ಸೊ ಒಂದು ಪಾರ್ಟ್ ರೈತರಿರುತ್ತೆ, ಇನ್ನೊಂದು ಪಾರ್ಟ್ ಆ ಒಂದು ರೈತರಿಗೆ ಮಾರುಕಟ್ಟೆ, ಲಾಜಿಸ್ಟಿಕ್ಸ್, ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಒಂದು ಕಂಪನಿ ಸಹಾಯ ಮಾಡಬೇಕು. ಅದಕ್ಕೆ ಎರಡು ಪಾರ್ಟ್ ಅನ್ನ ಮಾಡ್ತಾರೆ. ಈಗ ಫಸ್ಟ್ ಪಾರ್ಟ್ ತಗೊಂಡಾಗ ಇದಕ್ಕೆ ಈ ಸ್ಕೀಮ್ ಅನ್ನ ಒಂದು ಯಾವುದೇ ಒಂದು ಬೆಳೆ ತಗೋಬೇಕಾದ್ರೆ ಒಂದು ಮಾನದಂಡ ಹೇಳ್ತಾರೆ. ಅದರಲ್ಲಿ ಆ ಮಾನದಂಡ ಏನಂದ್ರೆ, ಆ ಒಂದು ಬೆಳೆಯ ವಾರ್ಷಿಕ ಒಂದು ವರ್ಷದಲ್ಲಿ ತಗೊಂಡಾಗ ಆ ಒಂದು ಬೆಳೆಯ ವಾರ್ಷಿಕ ವಹಿವಾಟು ಅಥವಾ ವಾರ್ಷಿಕ ಮೌಲ್ಯ, ಫಾರ್ಮ್ ಗೇಟ್ ವ್ಯಾಲ್ಯೂ ಅಂತೀರಿ. ನೀವೇನು ಫಾರ್ಮ್ ಗೇಟ್ ವ್ಯಾಲ್ಯೂ ಇದೆಯಲ್ಲ, ಅದು 100 ಕೋಟಿಗಿಂತ ಕಡಿಮೆ ಇರಬಾರ್ದು. 100 ಕೋಟಿಗಿಂತ ಜಾಸ್ತಿ ಇದ್ರೆ ಮಾತ್ರ ಅಂತ ಒಂದು ಗುಚ್ಛವನ್ನು ಮಾಡಬೇಕಾಗುತ್ತೆ. ಉದಾಹರಣೆ ಕೊಡ್ಬೇಕಾದ್ರೆ ಜರ್ಬರ ತಗೋಣ. ಈಗ ಈ ಜರ್ಬರ ತಗೊಂಡಾಗ, ಪಾಲಿಯೋಸ್ ತಗೊಂಡಾಗ ನೀವು ಅಧ್ಯಕ್ಷ ಒಂದು 10 ಲಕ್ಷ ಫ್ಲವರ್ಸ್ ತೆಗಿಬೋದು. ಒಂದು ವರ್ಷಕ್ಕೆ 10 ಲಕ್ಷ ಫ್ಲವರ್ಸ್. ಸೊ 10 ಲಕ್ಷ ತಗೊಂಡಾಗ ಅವರೇಜ್ ಒಂದು 2-3 ರೂಪಾಯಿ ಇಟ್ಕೊಂಬೋದಾ? ವರ್ಷ ಫುಲ್ ತಗೊಂಡಾಗ ಅಲ್ಲ, 3 ರೂಪಾಯಿ
ಅವರೇಜ್ 3 ರೂಪಾಯಿ ಇಟ್ಕೊಂಡ್ರೆ 1 ಎಕರೆಗೆ ನಿಮ್ಮ ಟೋಟಲ್ ರೆವಿನ್ಯೂ, ಲಾಭ ಅಲ್ಲ ರೆವಿನ್ಯೂ ಬಂದ್ಬಿಟ್ಟು 30 ಲಕ್ಷ ಆಗುತ್ತೆ. ಸೊ 1 ಎಕರೆಗೆ 30 ಲಕ್ಷ ಆದ್ರೆ 100 ಕೋಟಿ ಹಾಕ್ಬೇಕಾದ್ರೆ ಸುಮಾರು 333 ಎಕರೆ. ಸೊ 333 ಎಕರೆ ನಿಮ್ಮಲ್ಲಿ ಇದೆಯಲ್ಲ ಜರ್ಬರ. ಸೊ ಹಾಕಿದಾಗ ಏನಾಗುತ್ತೆ, ಆ ಒಂದು ಕ್ರಾಪ್ ಇಲ್ಲಿ ಎಲಿಜಿಬಿಲಿಟಿ ಪಡೆಯುತ್ತೆ. ಅಂದ್ರೆ ಈ ಒಂದು ಬೆಳೆಗೆ ನಮಗೆ 100 ಕೋಟಿಗಿಂತ ಜಾಸ್ತಿ ವಹಿವಾಟು ಆಗುತ್ತೆ. ಈ ಬೆಳೆನ ಅಭಿವೃದ್ಧಿ ಮಾಡ್ಲಿಕ್ಕೆ, ವೆಚ್ಚ ಮಾಡ್ಲಿಕ್ಕೆ ಯೋಗ್ಯ ಇದೆ. ಸೊ ಇದು ಫಸ್ಟ್ ಪ್ಲಸ್ ಕ್ಲಿಯರ್ ಆಗುತ್ತೆ. ಎರಡನೇದು, ಯಾವ್ದಾದ್ರು ಒಂದು ಸಂಸ್ಥೆ ಮುಂದೆ ಬರಬೇಕು. ಏನಕ್ಕೆ? ಅವ್ರಿಗೆ ಮಾರ್ಕೆಟಿಂಗ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಅವರ ಸಾಗಾಣಿಕೆಗೆ ಇರ್ಬೋದು, ಬ್ರ್ಯಾಂಡ್ ಡೆವಲಪ್ ಮಾಡಲಿಕ್ಕೆ ಒಂದು ಸಂಸ್ಥೆ ಮುಂದೆ ಬರಬೇಕು. ಯಾವ್ದಾದ್ರು ಸಂಸ್ಥೆ, ಈಗ ಆನೇಕಲ್ ಹಸಿರು ಮನೆ ಬೆಳೆಗಾರ ಸಂಘ ಇದೆ, ಆ ಸಂಘ ಸೇರಿ ಮುಂದೆ ಬರ್ಬೋದು. ಬಟ್ ಕಂಡೀಷನ್ ಏನಿರ್ತಾರೆ ಅವ್ರಿಗೆ, ನೀವೇನು ಪ್ರಾಜೆಕ್ಟ್ ಮಾಡ್ತೀರಿ ಆ ಪ್ರಾಜೆಕ್ಟ್ ಅಲ್ಲಿ ಕನಿಷ್ಠ 20% ಅವರ ಇನ್ವೆಸ್ಟ್ಮೆಂಟ್ ಇರ್ಬೇಕು. ಅದರಲ್ಲಿ ಈಕ್ವಿಟಿಯಾಗಿ ಇನ್ವೆಸ್ಟ್ ಮಾಡಬೇಕು ಅವರು. ಸೊ 20% ಇನ್ವೆಸ್ಟ್ ಮಾಡ್ಬೇಕಂದಾಗ ಆ ಕಂಪನಿ ಫೈನಾನ್ಷಿಯಲಿ ಸ್ಟೇಬಲ್ ಇರಬೇಕು. ಅಂದ್ರೆ ಅವ್ರದ್ದು ಕಂಪನಿ ನೆಟ್ ಅಸೆಟ್ಸ್ ಅಂತೀರಿ, ಅವ್ರದ್ದು ಕಂಪನಿ ಏನು ವಹಿವಾಟಿದೆ, ಅವರು ಏನು ಜಾಗ ಇದೆ ಅಥವಾ ಬಿಲ್ಡಿಂಗ್ ಇದೆ, ಏನಿದೆ ಅದು ಅಸೆಟ್ಸ್ ಇದೆಯಲ್ಲ, ಆ ಅಸೆಟ್ಸ್ ಒಂದು ರೀಸನಬಲ್ ವ್ಯಾಲ್ಯೂ ಇರಬೇಕಂತೆ. ಜೊತೆಗೆ ಆ ಕಂಪನಿಯಿಂದ ಲೋನ್ ತಗೊಂಡ್ಬೇಕು. ಇದು ಕಂಪನಿ ಫಾರ್ಮ್, ಇದು ಬಿಟ್ ಮಾಡೋ ಕಂಪನಿದು. ಈಗ ರೈತರು ಬಂದ್ರೆ ರೈತರ ಪಾಠ ಹೇಳೋಣ. ಇಲ್ಲಿ ನೆಕ್ಸ್ಟ್ ಬಂದಾಗ ಏನಾಗುತ್ತೆ, ಉದಾಹರಣೆಗೆ ನೀವು ಜರ್ಬರ ಅಂದ್ಕೊಳ್ಳಿ, ಆನೆಕಲ್ ಒಂದು ಗುಚ್ಚ ಮಾಡ್ತಾರೆ ಅಥವಾ ಜರ್ಬರ ಅಂತ ತಗೊಂಡ್ಬಂದವ್ರಿಗೆ ಇಲ್ಲಿ ಏನ್ ಕಂಡೀಷನ್ ಇರ್ತಾರೆ, ಆನೆಕಲ್ ಒಂದೇ ತಾಲೂಕು ಮಾಡ್ಬೇಕಂತ ಏನಿಲ್ಲ. ಗರಿಷ್ಠ 3 ಜಿಲ್ಲೆಗಳು, ಅಂದ್ರೆ 3 ಜಿಲ್ಲೆ ಸೇರ್ಬೇಕಾದ್ರೆ ಒಂದು ಗುಚ್ಚ ಮಾಡಕ್ಕೆ ಅವಕಾಶ ಇದೆ. ಈಗ ಆನೇಕಲ್ ಅಂದ್ರೆ ಬೆಂಗಳೂರು 11 ಬರ್ತದೆ, ಬೆಂಗಳೂರು ನಗರ ಆಯ್ತು, ಬೆಂಗಳೂರು ಗ್ರಾಮಾಂತರ ಆಯ್ತು, ಬೇಕಾದ್ರೆ ಇನ್ನೂ ಒಂದು ಜಿಲ್ಲೆ ರೈತ ಸೇರಿಸಬಹುದು. ಅವ್ರ ಕಂಡೀಷನ್ ಏನ್ ಹೇಳ್ತಾರೆ, ಒಬ್ಬ ರೈತರಿಂದ ಇನ್ನೊಂದು ರೈತ ತೋಟ ಏರಿಯಾ ಡಿಸ್ಟೆನ್ಸ್ 50 ಕಿಲೋಮೀಟರ್ಗಿಂತ ಜಾಸ್ತಿ ಇರಬಾರ್ದು. ಇದು ಕಂಡೀಷನ್ ಆಗ್ತದೆ. ಇದಕ್ಕೆ ಎಲ್ಲರೂ ಸೇರ್ ಮಾಡ್ಬೋದು. 100 ಎಕರೆ ಅಲ್ಲ, 200 ಎಕರೆ ಅಲ್ಲ, 300 ಎಕರೆ, 500 ಎಕರೆ ಆಗಲಿ, 1000 ಎಕರೆ ಆಗಲಿ, ಎಲ್ಲರೂ ಸೇರಿ ಒಂದು ಗುಚ್ಚ ಮಾಡಕ್ ಅವಕಾಶ ಇದೆ. ಮುಂದೆ ನಮ್ಗೆ ಯೋಜನೆ ಇದೆ. ನಮಗೆ ಲ್ಯಾಂಡಿಂಗ್ ಮೆಟೀರಿಯಲ್ ಸೋರ್ಸಿಂಗ್ ಇರ್ಬೋದು, ಪ್ರೊಸೆಸಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡೋದು, ನಂದು ಪ್ರಮೋಟ್ ಮಾಡೋದು. ನಾವು ಯಾವುದೇ ಒಂದೊಂದು ಮಾಡಲ್ಲ, ಯಾವ ರೈತರು ಮಾಡಲ್ಲ. ಅಲ್ಲಿ ಹೋದ ಬ್ರ್ಯಾಂಡ್ ಅಲ್ಲಿ ಐಫ್ಯಾಕ್ ಫ್ಲವರ್ಸ್ ಇದೆ, ಬೆಂಗಳೂರು ಫ್ಲವರ್ಸ್ ಅಂತ ಹೋಗ್ತಿರೋದು, ಕೃಷ್ಣ ಅರಣ್ಯ ಇರ್ಬೋದು, ರಮೇಶ್ ಸುರೇಶ್ ಅಂತ ಹೋಗಲ್ಲ. ಅಲ್ಲಿ ನಮ್ಮ ಬ್ರ್ಯಾಂಡಿಂಗ್ ಅಂತ ಹೋಗುತ್ತೆ. ಸೊ ಇದು ಮಾಡಿದಾಗ ಏನಾಗುತ್ತೆ, ನಮಗೆ ಪ್ಲಾಂಟಿಂಗ್ ಬೇಕು. ಉದಾಹರಣೆ ಒಂದು 20 ಜನಕ್ಕೆ ಜರಬರ ಬೇಕು, ಅಟ್ಲೀಸ್ಟ್ ಒಂದು 2-6 ಲಕ್ಷ ಫ್ಲವರ್ಸ್ ಬೇಕಂದ್ರೆ ಒಂದು ಕಂಪನಿ ತಗೊಂಡಾಗ ನಂಗೆ 6 ಲಕ್ಷ ಫ್ಲವರ್ಸ್ ಬೇಕು. ಏನ್ ರೇಟ್ ಕೊಡ್ತೀರಿ? 6 ಲಕ್ಷ ಸಸಿ ಬೇಕು. ಏನ್ ರೇಟ್ ಕೊಡ್ತೀರಿ ಹೇಳಿ, ನಮ್ಗೆ ಇಂಥ ವೆರೈಟಿ ಬೇಕು, ಯಾವಾಗ ಕೊಡ್ತೀರಿ ಹೇಳಿ. ಸೊ ಅವಾಗ ನಮ್ಮ ಡಿಮ್ಯಾಂಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ ಕಂಪನಿಗೆ 6 ಲಕ್ಷ ಸೇಲ್ ಮಾಡ್ಬೇಕಾದ್ರೆ 20 ಜನ ಫಾರ್ಮರ್ ಇಟ್ಕೊಂಡು ಹೋಗ್ಬೇಕು. ನಾವು ಅಟ್ಲೀಸ್ಟ್ ಕೂತ್ಕೊಂಡಾಗ ನಮ್ಗೆ 20 ಜನಕ್ಕೆ ಬೇಕು ಅಂದ್ರೆ ಅದು 40 ರೂಪಾಯಿ ಬಂದು 35, 38, 36 ಕೊಡ್ಬೋದು ಅವನು. ಅವಾಗ ರೇಟ್ ಇದೆಲ್ಲ ಅವಕಾಶ ಇದೆ. ಬಟ್ ನಾವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ಅವಕಾಶ ಇದೆ. ಮಾಡೋಣ. ನೀವು ಹೇಳಿದ ಪಾಯಿಂಟ್ ಒಳ್ಳೆ ಪಾಯಿಂಟ್. ಒಂದು ಇದು ಸಬ್ ಸೆಂಟರ್ ಮಾಡೋದು, ಎರಡನೇ ಸಸಿಗಳ ಬಗ್ಗೆ ಸೋರ್ಸ್ ಮಾಡೋದು ಖಂಡಿತ ನಮ್ಮ ಯೋಜನೆಯಲ್ಲಿ ಇದೆ. ನಾನು ಹೇಳ್ತಾನೆ, ಈ ಒಂದು ಸ್ಕೀಮ್ ಅಲ್ಲಿ ಹೊಸ ವೆರೈಟಿ ಇಂಪೋರ್ಟ್ ಮಾಡೋದು, ಇಲ್ಲಿಂದ ಲೋಕಲ್ ಅಲ್ಲ, ಇಂಪೋರ್ಟ್ ಮಾಡೋಕ್ಕೆ ಅವಕಾಶ ನಮಗಿದೆ. ಈಗ 1000 ಕೋಟಿ 2000 ಕೋಟಿ ಒಂದು ಟ್ರಾನ್ಸಾಕ್ಷನ್ ಆಗ್ತದೆ. ರೈತರ ಮತ್ತೆ ವೆಚ್ಚ ಮಾಡಿ ಆ ಕಂಪ್ನಿಯಿಂದ ಟ್ಯಾಕ್ಸ್ ಮತ್ತೆ ಟ್ಯಾಕ್ಸ್ಗೆ ಅವಾಯ್ಡ್ ಮಾಡೋದು. ಇದಾಗ ಮೂಮೆಂಟ್ ಇದೆ ಸರ್. ಯಾವ ಟ್ಯಾಕ್ಸ್? ಇದು ಸೆಲ್ಸ್ ಟ್ಯಾಕ್ಸ್ ಇದೆಯಲ್ಲ, 1000 ಕೋಟಿ ಪ್ರಾಜೆಕ್ಟ್ ಆಗಬೇಕು, 1000 ಕೋಟಿ ಟ್ಯಾಕ್ಸ್ ಅಂತದಲ್ಲ. ನೆಕ್ಸ್ಟ್ ರೈತರನ್ನ ಟ್ಯಾಕ್ಸ್ಗೆ ಅಡಾಪ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಸರ್ ಕೇಂದ್ರ ಸರ್ಕಾರ. ಇದು ಸರ್ ಈಗ ಪ್ರಪೋಸಲ್ ಏನಿದೆಯೋ, ಏನು ಕೇಂದ್ರ ಸರ್ಕಾರ ಏನು ಆದೇಶ ಮಾಡಿದೆಯೋ, ನಿಮಗೆ CDP ಇದನ್ನ ರೈಸ್ ಮಾಡಿ, ಇದನ್ನ ರೈತರಿಗೆಲ್ಲ ಇದು ಮಾಡಿ ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಪ್ಲಾನ್ ಇಟ್ಬಿಡಿ ಸರ್. ಸ್ವಲ್ಪ ಇಲ್ಲ, ಇದನ್ನ ನಾನು ಮಾಡಿದ್ರೆ ಈ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ನಿಮಗೆ ಏನು ಆದೇಶ ಕೊಟ್ಟಿದೆಯೋ, ಬೇರೆ ಡೆವಲಪ್ಮೆಂಟ್ಸ್ ಎಷ್ಟಿದೆಯೋ, ಹಿಂದೆ ರೈತರಿಗೆ ಅಷ್ಟೇ ಏನಿದೆ ಎಫೆಕ್ಟ್ ಅನ್ನೋದನ್ನ ಮಾಹಿತಿ ನನ್ ಗೊತ್ತಿರೋ ಪ್ರಕಾರ ಪ್ಲಾನಿಂಗ್ ಒಂದು ಮಾಡಿದ್ಮೇಲೆ ಯಾವ್ದ್ರಿಂದ ಮಾಡಿರ್ತಾರೆ ಸರ್ಕಾರ ಪ್ಲಾನ್ ಮಾಡಿರುತ್ತೆ. ಅಂದ್ರೆ ಈಗ ನಮ್ಮಿಂದ ಸೇರೋಕೆ ಟ್ಯಾಕ್ಸ್ ಇಲ್ಲ. ಏನೋ ಇದೆ ಮಾಡ್ತಾ ಇದೆ. ಅದ್ರ ಹಿಂದ್ಗಡೆ ಈಗ ಒಂದು 5 ಲಕ್ಷ 10 ಲಕ್ಷ ಟ್ಯಾಕ್ಸ್ ಮಾಡ್ಬಿಡ್ತಾನೆ ಅನ್ನೋ ಪ್ರಪೋಸಲ್ ಇದೆ ಸರ್. ಇಲ್ಲ, ಒಂದು ಇವರು ಹೇಳಿದ ಉದಾಹರಣೆ ಕೊಡ್ತೀನಿ ನಾನು. ಅದೇ ನಾವು CXಗೆ ಲಿಸ್ಟೆಡ್ ಕಂಪ್ನಿ ಮೆಂಬರ್ ಆಗಿದ್ದಾಗ ನಾವು ವಿರೋಧ ಮಾಡ್ತಾ ಇಲ್ಲ. 2 ಲಕ್ಷ ಟ್ರಾನ್ಸಾಕ್ಷನ್ ಮೇಲೆ ಆದಾಗ ರೈತನು ಟ್ಯಾಕ್ಸ್ಗೆ 2% ಆಗುತ್ತೆ ಅಂತ, 10 ಲಕ್ಷ ಆದಾಗ 4% ಹೋಗುತ್ತೆ ಅಂತ ನಾವು ಅದನ್ನ ವಿರೋಧ ಮಾಡಿದ್ವಿ. ಈಗ ಮತ್ತೆ ಇದನ್ನ ಕೇಂದ್ರ ಸರ್ಕಾರ ಓಪನ್ WFD ಮಾಡಿದಾಗ, ಇದನ್ನ ಓಪನ್ ಬಿಡ್ ಮಾಡಿದಾಗ ಈ ಪ್ಲಾನ್ ಮಾಡಿ ನನ್ನ ರೈತರನ್ನ ಎಬ್ಬರಿಸಬೇಕು ಅನ್ನೋ ಉದ್ದೇಶ ಏನಿದೆ. ಅದು ನನಗೆ ನಾನು ಕಮೆಂಟ್ ಮಾಡಲ್ಲ. ನನಗೆ ಮಾಹಿತಿ ಇಲ್ಲ. ಪ್ಲಾನ್ ಮಾಡಿದ್ಮೇಲೆ ಅದ್ರದ್ದೊಂದು ಇದು ಬಂದಿರುತ್ತಲ್ಲ ಸರ್. ಇಲ್ಲ, ಅದನ್ನೆಲ್ಲೂ ಟ್ಯಾಕ್ಸ್ ಬಗ್ಗೆ ಮೆನ್ಷನ್ ಆಗಿಲ್ಲ. ಟ್ಯಾಕ್ಸ್ ಬಗ್ಗೆ ಅಲ್ಲ, ನೀವು ಒಂದು ಲಿಸ್ಟ್ ಕೊಡಿ. ನಿಮಗೆ ಏನು ಪ್ರಪೋಸಲ್ ಬಂದಿದೆಯೋ ರೈತರಿಗೆ ನಮ್ಮ ಅಧ್ಯಕ್ಷರು ಕೊಡಿ. ಕಾಪಿಗೆ
ಈ ರೀತಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ NHP ವೆಬ್ಸೈಟ್ ಹೋಗ್ಬಿಟ್ಟು ಕ್ಲಸ್ಟರ್ ಡೆವಲಪ್ಮೆಂಟ್ ಸಿಗುತ್ತೆ. ಇಟ್ಸ್ ಓಪನ್ ಮಾರ್ಕೆಟ್. ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಅದು ಫ್ಲೇವರ್ಸ್ ಬೇಕಿರೋದ್ರಿಂದ 1000 ಕೋಟಿನ 2000 ಕೋಟಿನ ಆದಾಗ ಮತ್ತೆ ನಾವು ಎಲ್ಲ ಒಂದು ಕಂಪ್ನಿ ಓಪನ್ ಮಾಡ್ತಾರೆ ಅದರ ಟೈಮ್ ಆಗ್ತೀವಿ. ಆಗ ರೈತ ಸಣ್ಣ ರೈತರಿಂದ ದೊಡ್ಡ ರೈತರಿಗೆಲ್ಲ ಟ್ಯಾಕ್ಸ್ ಇಲ್ಲದಾಗ ನಾವೆಲ್ಲ ಮಾಡಿದಾಗ ಟ್ಯಾಕ್ಸ್ ಬಗ್ಗೆ ಇರೋದು ಏನು ಮಾಹಿತಿ ಇಲ್ಲ ಅದರಲ್ಲಿ. ಅದು ಗೊತ್ತಿಲ್ಲ ನಂತರ ಕ್ಲಸ್ಟರ್ ನಮ್ಮ ಸಲಹೆ ಏನಂದ್ರೆ ರಿಫಾರ್ಮ್ ಮಾದರಿ ಒಂದು ಅದರಲ್ಲಿ ಗೌರ್ಮೆಂಟ್ ಇಂಟರ್ವೆನ್ಷನ್ ಇರೋ ಕಂಪ್ನಿನೇ ಆಗಿರಬೇಕು ಅನ್ನೋದು ಒಂದು ಅಡ್ವೈಸ್. ಯಾಕಂದ್ರೆ ಇದು ನಾವು ಮತ್ತೆ ಇದು ಪ್ರೈವೇಟೈಸೇಷನ್ ಕಡೆ ಹೋಗ್ಬಾರ್ದು ಅನ್ನೋದು ಒಂದು ಅಡ್ವೈಸ್. ಯಾಕಂದ್ರೆ ಇವಾಗ 100 ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿನೇ ಬರಬೇಕು ಅಂತಿಲ್ಲ. ಇವಾಗ 500 ಡೆವಲಪ್ ಆಗಿದೆ ಅಥವಾ ನಿಧಾನ ಇವಾಗ ಏನು ನೀವು ಅದಕ್ಕೆ ಡೈರೆಕ್ಟ್ ಆಗಿದ್ದೀರಾ, ನಿಮ್ಮೊಂದು ಆಡಳಿತ ಅಧಿಕಾರಿ ಇರೋ ಕಂಪ್ನಿನೇ ಬಂದರೆ ನಮಗೆ ರೈತರಿಗೆ ಸೇಫ್ಟಿ ಇರುತ್ತೆ. ಇವಾಗ ಏನಾದ್ರು ಯಾರೋ ಒಬ್ಬ ಪ್ರೈವೇಟೈಸ್ ಕಂಪ್ನಿ ಬಂದು ಅವ್ರು 100 ಕೋಟಿ ಟರ್ನ್ ಓವರ್ ನಾನು ಇದು ಮೇಕ್ ಮಾಡ್ತೀನಿ ಅಂದಾಗ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ರೈತರು ಇದರಿಂದ ಸಫರ್ ಆಗ್ತಾರೆ ಅನ್ನೋದು ಒಂದು ಇಂಟೆನ್ಷನ್. ಗೌರ್ಮೆಂಟ್ ಅವರಿಗೆ ಏನೋ ಒಂದು ತಲೆಹೆಟ್ಟು ಮಾಡ್ತಾರೆ ಅಂದರೆ ಉದಾಹರಣೆ ITC ಕಂಪ್ನಿಗೆ ಬ್ಯಾಟ್ ಈ ಥರ ತಲೆಹೆಟ್ಟು ಮಾಡಿರೋದು ಪ್ರೈವೇಟ್ ಯಾವುದು ಅಂತಲ್ಲ. ಈಗ ನಮ್ಮ ಫ್ಲೋರಿಕಾಗೆ ಸಂಬಂಧಪಟ್ಟಾಗ ಈಗ ಪ್ರಪೋಸಲ್ ಇರುತ್ತೆ 500 ಕಡೆ ಇರುತ್ತೆ. ನಾನು ಪ್ರಪೋಸ್ ಮಾಡಿದ್ದೆ ಅದನ್ನೆಲ್ಲ ಗೊತ್ತಿದೆ 500 ಗೌರ್ಮೆಂಟ್ ಕಂಪ್ನಿ 86% ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ. ಇದಕ್ಕೆ ರೈತರು ಮತ್ತೆ ಖರೀದಿದಾರರಿದೆ. ಅದು ಯಾವತ್ತೂ ಪ್ರೈವೇಟೈಸ್ ಆಗಲ್ಲ. ಇನ್ನೊಂದು ಪಾಯಿಂಟ್ ನಾವು ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂದ್ಬಿಟ್ಟು ಒಂದು ಪಾಯಿಂಟ್ ಇದೆ. ಆ ವ್ಯಾಲ್ಯೂ ಅಡಿಷನ್ಸ್ಗೆ ಇವಾಗ ಆಲ್ಮೋಸ್ಟ್ ಟೆಕ್ನಾಲಜಿ ಗ್ರೋತ್ ಆಗಿದೆ. ಬಾಲಿವುಡ್ನಲ್ಲಿ ಯಾರು ಫಾರ್ಮರ್ಸ್ ಇದೆ ಆಲ್ಮೋಸ್ಟ್ ಒಂದು ಲೆವೆಲ್ಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದಾರೆ. ಎಲ್ಲ ಫಾರ್ಮರ್ಸ್ ಬಂದಿದ್ದಾರೆ. ಅದಕ್ಕೆ ಏನು ನೀವು ವ್ಯಾಲ್ಯೂ ಅಡಿಷನ್ಸ್ ಮಾಡಬೇಕು ಅನ್ನೋದನ್ನ ಅಟ್ಲೀಸ್ಟ್ ಗ್ರೂಪ್ ವೈಸ್ ಮಾಡಿ ಆ ಟೆಕ್ನಾಲಜೀಸ್ ಏನಾದರೂ ಶೇರ್ ಆದರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಯಾರೋ ಫಾರ್ಮರ್ಸ್ ಇರೋರು ಸ್ವಲ್ಪ ಮುಂದೆ ಬಂದು ಪ್ರಯತ್ನ ಪಡ್ತಾರೆ. ಇವಾಗ ಈ ಕ್ಲಸ್ಟರಲ್ಲಿ ಆ ಪಾಯಿಂಟ್ ಆ್ಯಡ್ ಮಾಡ್ಕೊಂಡ್ರೆ ಯಾರು ಇಂಟ್ರೆಸ್ಟ್ ಇದ್ದಾರೋ ಆ ಟೆಕ್ನಾಲಜಿ ಯಾರ ಕೈಲಾಗುತ್ತೋ ಅವರ ಬಜೆಟ್ ಏನಾಗುತ್ತೋ ಅದ್ರ ಬಗ್ಗೆ ಅವ್ರಿಗೆ ಸಬ್ಸಿಡೀಸ್ ಕೊಡೋದಾಗಲಿ ಅವರು ಸ್ಟಾರ್ಟಪ್ ಥರ ಬೆಳೀತಾರೆ ಅನ್ನೋದು ಅದೊಂದು ಅರ್ಥ. ಮತ್ತು ಇದರಲ್ಲಿ ಈ ಕ್ಲಸ್ಟರಲ್ಲಿ ಇನ್ಪುಟ್ಸ್ ಬಗ್ಗೆ ಏನು ಮಾಹಿತಿ ಇರುತ್ತೆ. ಯಾಕಂದರೆ ಫಾರ್ಮರ್ಸು ಫರ್ಟಿಲೈಸರ್ಸ್ ಮೇಜರ್ ಇರೋದು ಇವಾಗ ನಾವು ಹೇಳ್ತೀವಿ ಎಲ್ಲ ಡ್ರಿಪ್ ಇರಿಗೇಷನ್ಸ್ ಮಾಡ್ತೀವಿ. ಡ್ರಿಪ್ ಇರಿಗೇಷನ್ ಅಂದರೆ ಮೇಜರ್ ಯೂಸೇಜು ವಾಟರ್ ಫರ್ಟಿಲೈಸರ್. ಬಟ್ ನಮಗೆ ಯಾವುದೇ ಗೌರ್ಮೆಂಟಿಂದ ಆಗಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬಗ್ಗೆ ನಮಗೆ ಪ್ರೈಸ್ ಡ್ರಿಪ್ ಎಲ್ಲೂ ಸಿಗ್ತಾ ಇಲ್ಲ. ಒಂದೊಂದು ಕಂಪ್ನಿಯವರು ಒಂದೊಂದು ಪ್ರೈಸ್ ಮಾಡ್ತಾರೆ. ಇದು ಚೆನ್ನಾಗಿದೆಯೋ ಅದು ಚೆನ್ನಾಗಿದೆಯೋ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆಯೋ ಅದೇ ನಾವು ಸುಮ್ಮನೆ ಟ್ರಯಲ್ ಎರರ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಬಿಟ್ಟರೆ ಎಕ್ಸಾಕ್ಟ್ ಆಗಿ ಅದಕ್ಕೆ ನಮಗೆ ಏನೋ ಮಾಹಿತಿ ಇಲ್ಲ. ಯಾವ ಕಂಪ್ನೀಸ್ ಇಲ್ಲ ವಾಟರ್ ಸಾಲ್ಯುಬಲ್ ಅದು ಇದೇ ಥರ ವಾಟರ್ ಸಾಲ್ಯುಬಲ್ ಪರ್ಚೇಸ್ ಮಾಡಿ ಅವ್ರಿಗೆ ಕ್ವಾಲಿಟಿ ನಾವು ಚೆಕ್ ಮಾಡಿದ್ದೀವಿ. ಈ ಕ್ವಾಲಿಟಿಯಲ್ಲಿ ಎಕ್ಸಾಕ್ಟ್ ಆಗಿ ನಮ್ಗೆ ಇಷ್ಟಿದೆ ಅನ್ನೋ ಮಾಹಿತಿ ಅದು ಇಲ್ಲ ಆಗಿರುತ್ತೆ. ಏನೋ ಇದೆ NPK ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ನೋಡ್ಕೊಂಡು ಬ್ಲೈಂಡ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಯಾರಿಗೂ ಕ್ಲಾರಿಟಿ ಇಲ್ಲ. ಅದನ್ನ ಇವಾಗ ನಾವು ಡ್ರಿಪ್ ಇರಿಗೇಷನ್ಸ್ ಮ್ಯಾಕ್ಸಿಮಮ್ 80% ಡ್ರಿಪ್ ಇರಿಗೇಷನ್ಸಲ್ಲಿ ಇದ್ದಾರೆ ಫಾರ್ಮರ್ಸ್. ಆ ವಾಟರ್ ಸಾಲ್ಯುಬಲ್ ಬಗ್ಗೆ ಯಾಕೆ ನಮಗೆ ಸರ್ಕಾರಗಳು ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಅನ್ನೋದು ಮೇಜರ್ ಪಾಯಿಂಟ್. ಯಾಕಂದರೆ ನಿಮ್ಮ ಕಡೆ ಯಾಕಂದರೆ ನಾವು ರೀಚ್ ಆಗೋಕ್ಕಾಗಲ್ಲ. ನೀವು ನಿಮ್ಮ ಲೆವೆಲ್ ಮೀಟಿಂಗ್ಸ್ ಆದಾಗ ಇವಾಗ ಹೆಂಗೆ DAP ಯೂರಿಯಾಗೆ ಈ ಥರ ಯಾವುದೋ ಏನೋ ಒಂದು ಸಬ್ಸಿಡೀಸ್ ಆ ಥರ ಬರುತ್ತೆ. ಇದೇ ಥರ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಪ್ರೈಸ್ ಫಿಕ್ಸೇಷನ್ ಥರ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಅದಕ್ಕೆ ಏನಾದರೂ ಒಂದು ಇದು ಬರಬೇಕು. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದರೆ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತು ಇದರಲ್ಲೂ ಎಕ್ಸ್ಟ್ರಾ ಮಾಡೋ ಉದ್ದೇಶ ಏನಂದ್ರೆ ರೈತನ ಮಾರೋದಕ್ಕೆ ಆಗಿಲ್ಲ. ಯಾಕಂದ್ರೆ ಅವನಿಗೆ ಮಾರ್ಕೆಟಿಂಗ್ ಮಾಡೋ ಒಂದು ಸ್ಕಿಲ್ ಗೊತ್ತಿರಲಿಲ್ಲ. ಆ ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂದರೆ ಈಗ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇಲ್ಲಿ ಏನು ಮಾಡ್ತಾರೆ, ರೈತರು ಬೆಳೆದಂತ ಅಂದರೆ 1ನೇ ಕ್ಲಸ್ಟರ್ ಇರೋದು 2 3 ಕ್ಲಸ್ಟರ್ ಇರುತ್ತೆ. ಏನೋ ಒಂದು ಸೈಟ್ ಎಲ್ಲ ರೈತರ ಭಾಗದಲ್ಲಿ ಕ್ಲಸ್ಟರ್ ಡೆವಲಪ್ಮೆಂಟ್ ಒಂದು ಹುಟ್ಟಾಕಿದ್ದಾರೆ. ಇಲ್ಲಿ ಏನಂತಂದ್ರೆ ಆ ಒಂದು 100 ಕೋಟಿ ವ್ಯವಹಾರಗಳು ಅಂತ ಒಂದು ಕಂಪ್ನಿ ಬಂದಿದೆ. ಆದರೆ ಅಂದರೆ ಅವ್ರಿಗೆ ಮಾರ್ಕೆಟಿಂಗ್ ಗೊತ್ತಿರ್ತದೆ, ಅವ್ರ ಪ್ರೊಸೆಸಿಂಗ್ ಗೊತ್ತಿರ್ತದೆ. ಆಮೇಲೆ ಅವರು ಮುಂದೆ ಅದನ್ನು ಕಂಟಿನ್ಯೂ ಮಾಡೋ ಒಂದು ಉದ್ದೇಶ ಇರ್ತದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅವರು ಅದನ್ನು ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕು. ಆವಾಗ ರೈತರಿಗೆ ಅನುಕೂಲ ಆಗ್ತದೆ. ಕಂಟಿನ್ಯೂ ನಾವು ಸರ್ಕಾರದಿಂದ 1 ಟೈಮ್ ಸಬ್ಸಿಡಿ ಕೊಡ್ಬೋದು.
ಬಟ್ ಅದು ಸಾಕಾಗಲ್ಲ. ಅದು ಮುಂದೆ ಕಂಟಿನ್ಯೂ ಮಾಡೋ ಉದ್ದೇಶದಿಂದ ದೊಡ್ಡ ಕಂಪನಿ ಆಯ್ಕೆ ಮಾಡಿದ್ದಲ್ಲಿ ನಿಮಗೆ ನಿರಂತರವಾಗಿ ಆದಾಯ ಅಥವಾ ಮಾರುಕಟ್ಟೆ ಸೌಲಭ್ಯ ಸಿಗಕ್ಕೆ ಚಾನ್ಸಸ್ ಇದೆ. ಆ ಒಂದು ಉದ್ದೇಶದಿಂದ ಇದೆ. ಮತ್ತೆ ನಾವು ಹೇಳ್ತೀವಿ ಭಾರತ ದೇಶ ನಾವು ಎಲ್ಲದರಲ್ಲೂ ಎರಡನೇ ರ್ಯಾಂಕ್ ಇದೆ ಅಂತ ಹೇಳ್ತೇವೆ. ಹಣ್ಣು ಉತ್ಪಾದನೆ ಆಗಿರ್ಬೋದು, ಹೂವು ಆಗಿರ್ಬೋದು ಅಥವಾ ತರಕಾರಿ ಉತ್ಪಾದನೆಯಲ್ಲಿ ನಾವು ಹೆಚ್ಚಿನ ಒಂದು ಪ್ರಥಮ ಸೆಕೆಂಡ್ ಸ್ಥಾನದಲ್ಲಿದ್ದೇವೆ. ಆದರೆ ಎಕ್ಸ್ಪೋರ್ಟ್ ಮಾಡಿದಾಗ ಆಡಿ 1% ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಹತ್ರ ಮಾರ್ಕೆಟಿಂಗ್ ಇಲ್ಲ, ಸಕ್ಸಸ್ ಇಲ್ಲ, ಆಮೇಲೆ ಕಂಟಿನ್ಯೂಸ್ ಕೊಡೋಕ್ಕಾಗ್ತಾ ಇಲ್ಲ, ಜೊತೆಗೆ ಕ್ವಾಲಿಟಿ ಇಲ್ಲ. ನಾವು 3 ಅಚೀವ್ ಮಾಡಬೇಕಾದ್ರೆ ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಒಂದು ಕಂಟಿನ್ಯೂಟಿ ಬೇಕು, ಕ್ವಾಲಿಟಿ. ನಾವು ಕ್ವಾಲಿಟಿ ಏನು ಔಷಧ ನೋಡಿದ್ದೇವೆ, ಕಣ ಪಡೆದ ಔಷಧ ನಾವು ಹೆಂಗೆ ಬೇಕಾದ್ರೆ ನೋಡಿದ್ದೇವೆ. ಆ ಔಷಧ ಉತ್ಪಾದನೆ ಮಾಡಿ ನಾವು ಅಂದ್ರೆ ತಿನ್ನೋಕೆ ಯೋಗ್ಯವಾಗಿರುವಂಥ ಅಥವಾ ಕಸ್ಟಮರ್ಸ್ಗೆ ಯಾವುದೇ ತೊಂದರೆ ಆಗುವಂಥ ಒಂದು ಉತ್ಪಾದನೆ ಮಾಡಬೇಕಾದ್ರೆ ಅದನ್ನ ಆ ಉತ್ಪಾದನೆ ಹಂತದಲ್ಲಿ ನಾವು ಹೆಂಗೆ ತೆಗೆದುಕೋಬೇಕಾಗುತ್ತೆ ಕ್ರಮಗಳನ್ನ ನೀವು ಏನು ಕಂಪ್ನಿ ಅಥವಾ ಏನಿದೆ ಆಯೋಗ ಅಂತ ಹೇಳ್ತಾ ಇದ್ರಿ, ಯಾರು IAS ಬರ್ತಾರಲ್ಲ ಅವರು ಅದನ್ನ ಟೆಕ್ನಾಲಜಿನ ರೈತರಿಗೆ ಕೊಡ್ತಾರೆ, ಅವರು ಉತ್ಪಾದನೆ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಜೊತೆಗೆ ತಮಗೆ ಏನು ಬೇಕಂತ ಸೇವಿಂಗ್ಸ್ ಅನ್ನ ಅವ್ರು ಕೊಡೋಂಥ ಕೆಪಾಸಿಟಿ ಇರ್ತದೆ, ಅದನ್ನು ಬೈಬ್ಯಾಕ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು. ಹೀಗೆ ಅವರು ನಿರಂತರವಾಗಿ ತಮ್ಮ ಹಂತವೇ ಇರೋದ್ರಿಂದ ಸಸಿಗಳು ಕೊಡೋದಾಗಲಿ, ಉತ್ಪಾದನೆ ಮಾಡೋದಾಗಲಿ, ಆಮೇಲೆ ಮಾರ್ಕೆಟಿಗೆ ಒಳ್ಳೆ ರೇಟ್ ಕೊಟ್ಟು ನಿಮ್ಮ ಕಡೆಯಿಂದ ಬೈ ಮಾಡಿ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ನಮ್ಗೆ ಅಟ್ಲೀಸ್ಟ್ ಒಂದು 20% ಎಕ್ಸ್ಪೋರ್ಟ್ ಆಯ್ತಂದ್ರೆ ಇಲ್ಲಿ ರೈತರಿಗೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇನು ಉತ್ಪಾದನೆ ಮಾಡುವಂಥ ಪ್ರಾಡಕ್ಟ್ಸ್ ಇರ್ತಾವಲ್ಲ ಅವಾಗ ಮಾರ್ಕೆಟ್ ಅದು ಸ್ಟೆಬಲೈಸ್ ಇರ್ತದೆ. 20-30% ಎಕ್ಸ್ಪೋರ್ಟ್ ಆಯ್ತಂದ್ರೆ ಆಟೋಮೆಟಿಕಲಿ ಇಲ್ಲಿ ಸ್ಟೆಬಲೈಸ್ ಅಂದ್ರೆ ಈಗ 3 ತಿಂಗಳು ಒಳ್ಳೆ ರೇಟ್ ಸಿಗ್ತದೆ, ಆಮೇಲೆ ಕಡಿಮೆ ಆಗ್ತದೆ, ಆ ಥರ ಆಗ ಚಾನ್ಸಸ್ ಕಡಿಮೆ ಇರ್ತದೆ. ಯಾಕಂದ್ರೆ 30% ಎಕ್ಸ್ಪೋರ್ಟ್ ಆಗೋದ್ರಿಂದ ಮಾರ್ಕೆಟ್ ಬರೋ ಅರೈವಲ್ಸ್ ಏನಿದೆ ಕಡಿಮೆ ಆಗೋದ್ರಿಂದ ರೈತರು ನಿರಂತರವಾಗಿ ಉತ್ತಮ ಬೆಳೆ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಉತ್ತಮ ಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಏನಂತಂದ್ರೆ ಅಡ್ವಾಂಟೇಜ್ ಅಂತಂದ್ರೆ ಇಲ್ಲಿ ರೈತರು ಅನುಭವ ತಿಳಿದಿದೆ, ಮತ್ತೆ ಒಂದು ಸಂಘ ಇದೆ, ಆನೆಕಲ್ಲು ಬೆಳೆಗಾರ ಸಂಘ ಇದೆ, ಜೊತೆಗೆ ಈಗ IAS ಪ್ರಪೋಸ್ ಕಳಿಸ್ತಾ ಇದೀವಲ್ಲ ಅದು IFAC ಇವರಿಗೆ ವ್ಯವಹಾರ ಮಾಡಿ ಗೊತ್ತಿದೆ, ಆಮೇಲೆ ರೈತರ ಜೊತೆಗೆ ಸಂಘಟನೆ ಇದೆ. ಎರಡೂ ಇರುತ್ತೆ ಆದರೆ ಒಳ್ಳೆ ಒಂದು ಸಂಘ ಆಗೋ ಚಾನ್ಸಸ್ ಇದೆ. ದಯವಿಟ್ಟು ಇದಕ್ಕೆ ಈ ಒಂದು ಲಾಭ ತಗೋಬಹುದು. ಇಲ್ಲಿ ಹೇಳಿದ್ರು ಅವರು ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಒಂದು CDP ಒಂದು ಹೊಸ ಯೋಜನೆಯನ್ನ ನಮ್ಮ ಹೇಳಿದಾಗ ಒಂದು ಒಪ್ಪಿಕೊಂಡು ಬಂದು ಇಲ್ಲಿ ನಮ್ಮ ಎಲ್ಲ ಒಂದು ರೈತರಿಗೆ ಒಂದು ಮನದಟ್ಟು ಅಥವಾ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಇದು ಬಹಳ ಮುಖ್ಯವಾಗಿ ನಾವು ನಮ್ಮ ತಾಲೂಕಿಗೆ ಸುಮಾರು 1000 ಎಕರೆ ಪ್ರದೇಶದಲ್ಲಿ ನಾವು ಕೃಷಿಕರನ್ನು ಮಾಡ್ತಾ ಇದ್ದೀವಿ. ಅದರ ಮಾರುಕಟ್ಟೆ ಸಮಸ್ಯೆ ಆಗಿರೋದ್ರಿಂದ ನಾವು ನಮ್ಮ ಜಗದೀಶ್ ಸಾಹೇಬರನ್ನು ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಈಗಾಗಲೇ IFAC ನಮ್ಮಲ್ಲಿ ಒಂದು ಯೂನಿಟ್ ಮಾಡ್ಕೊಳ್ಬೇಕು, ಉಪಶಾಖೆ ಮಾಡ್ಕೊಳ್ಬೇಕು ಒಪ್ಕೊಂಡಿದ್ದಾರೆ. ಅದ್ರ ಪರವಾಗಿ ನಾವು ಒಂದು ಓಕೆನಾ ಶಾಖೆಯನ್ನ ಈ ಭಾಗದಲ್ಲಿ ಒಂದು ಶಾಖೆಯನ್ನು ಶೀಘ್ರವಾಗಿ ಸ್ಥಾಪನೆ ಮಾಡ್ಕೊಳ್ಬೇಕಂತ ಅವರು ಮನವಿ ಮಾಡ್ಕೊಳ್ತೇವೆ. ಅದೇ ರೀತಿ ಈಗ ನಮ್ಮ CDP ಯೋಜನೆ ಸಿಗ್ತಕ್ಕಂಥ ಸವಲತ್ತುಗಳು ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನಮ್ಮ ರೈತರು ಸವಲತ್ತುಗಳ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹಾಗೆಯೇ ನಮ್ಮ ಒಂದು ಆನೆಕಲ್ ಹಸುಮನೆ ಬೆಳೆಗಾರ ಕ್ಷೇತ್ರದ ಸಂದರ್ಭದಿಂದ ಅಲ್ಲಿ ಎಸ್ಕಾರ್ ಬೇಕಿಂದ ನಾವು ಆಗಾಗ ನಮ್ಮ ರೈತರಿಗೆ ಒಂದು ತರಬೇತಿ ಶಿಬಿರಗಳನ್ನು ಕೂಡ ಏರ್ಪಡಿಸ್ತಾ ಇದ್ವಿ. ಅದೇ ರೀತಿ ಒಂದು ಕೃಷಿಗಳನ್ನು ತಯಾರು ಮಾಡೋದು, ಅದರ ಬ್ಯಾಂಕ್ಗಳು ಒಂದು ಏನು ಸಣ್ಣ ಪುಟ್ಟ ಟ್ರೈನಿಂಗ್ ನಾವು ಎಸ್ಕಾರ್ ಸಂಸ್ಥೆಯಿಂದ ಸಹಾಯವನ್ನು ಮಾಡಿದ್ವಿ. ಅದರ ಏನು ಒಂದು ಅರ್ಥಾತ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನಮ್ಮ ನಿರ್ದೇಶಕರಿಗೆ ನಮ್ಮ ಬೆಂಗಳೂರು ವಿಶ್ವಾಸದಲ್ಲಿ ಅವರು ವಿತರಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಇದು
ಇನ್ನೊಬ್ರು ಯಾರೋ ನಾನು ಏನು ಮಾಡಬೇಕಾದ್ರೆ ಈಗ ನೀವು ಜರ್ಬರ ಬೆಳೀತಾ ಇದ್ದೀರಿ, ಜರ್ಬರ ಜೊತೆಗೆ ಬೇರೆ ಬೆಳೆ ಮಾಡೋಕ್ಕೆ ನಂಗೆ ಆಸಕ್ತಿ ಇದೆ. ಈ ಜರ್ಬರ ಬ್ಲಡ್ ಆಗಿದೆ ಜಾಸ್ತಿ ಜನ ಮೇಲೆ ಇದೇನು ಬೇಕಾಗುತ್ತೆ ಮೇಲೆ ಕಾಣ್ತಿದೆ ನಮಗೆ ಇಷ್ಟೇ ಅನ್ಕೊಂತೀರಾ. ಹೂವು ಆಗೋದೆಲ್ಲ ದಳದ ಮೇಲೂ ಕೂಡ ಕಪ್ಪಾಗಿರುತ್ತೆ. ಅದಕ್ಕೆ ನಿಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಎದರಿಂದ ಆಗುತ್ತೆ ಹೇಳಿ? ಟ್ರಿಪ್ಸು. ಇದರಲ್ಲಿ 2 ಇದೆ ಸರ್, ಟ್ರಿಪ್ಸು ಇದೆ, ಅಬಟ್ಸು ಇದೆ. ಮತ್ತೆ ನಾನೇನು ಎಲಿಕಾರ್ಪ ಅಂತ ತೋರಿಸಿದ್ದಲ್ಲ, ಗುಡನೂ ಇದೆ ನೋಡಿ, ಕಾಣಿಸ್ತಿದ್ದೇನೆ ಸರ್, ಗುಡನೂ ಇದೆ. ಈಗ 3ಕ್ಕೂ ಒಂದೇ ಔಷಧಿ ಆಗುತ್ತಾ? ಕೊಟ್ಟರೆ ಒಂದೇ ಔಷಧಿ ಬಂದರೆ ಒಂದೇ ಔಷಧಿ ಹೊಡಿತೀವಿ, 3 ಔಷಧಿ ಹೊಡಿಯೋದು ನಾವು ಉತ್ತರ ನಮ್ಗೆ ಉಳಿತಲ್ಲ, ಒಂದೇ ಔಷಧಿ ಹೊಡಿತಾರೆ. ಇದರಲ್ಲೆಲ್ಲ ಟಿಪ್ಸ್ ಇದೆ ನೋಡಿ ಸರ್, ಚಿಕ್ಕದು ಇದು ಕಾಣಿಸುತ್ತೆ ಸರ್, ಇದರ ಮೇಲೆ ಹಾಂ, ಅದು ಹೊರಗಡೆ ಎಲ್ಲ ರಸ ಇರಿದಾಗ ನಮಗೆ ಕಪ್ಪು ಆಗುತ್ತೆ. ಆಮೇಲೆ ನಾನು ಹೇಳಿದ ಸೇವಂತಿಯಲ್ಲಿ ಇತ್ತೀಚೆಗೆ ಬಿಳಿ ತುಕ್ಕು ರೋಗ ಜಾಸ್ತಿ ಆಗಿದೆ ಅಂತೇಳಿ, ಈ ಎಲೆಯ ಎಡಭಾಗದಲ್ಲಿ ನಿಮಗೆ ರಸ್ಪೋಸ್ಟಲ್ಸ್. ಯೂಶಲಿ ತುಕ್ಕು ರೋಗ ಅಂದರೆ ನಮಗೆ ಕಬ್ಬನ ಏನು ತುಕ್ಕಿಡಿದಾಗ ಅಂತ ಅದೇ ಕಲರ್ ಇರುತ್ತೆ. ಬಟ್ ಇದು ಈಗ ಒಂದು 10 ವರ್ಷದಿಂದ ಇತ್ತೀಚೆಗೆ ಹೊಸ ರೋಗ ಬಂದಿರುವಂಥದ್ದು ಬಿಳಿ ತುಕ್ಕು ರೋಗ ಅಂತೇಳಿ. ಅಂದರೆ ನಮ್ಗೆ ಕಬ್ಬನ ಆ ಕಲರ್ ಕಾಣಿಸ್ತಿಲ್ಲ, ರಸ್ಪೋಸ್ಟಲ್ಸು ವೈಟ್ ಕಲರ್. ಮೇಲ್ಗಡೆ ನೋಡಿದಾಗ ಈ ಥರ ಅನಿಸುತ್ತೆ, ಕೆಳಗಡೆ ನಿಮಗೆ ಉಬ್ಬಿದೆ. ಇದೆಲ್ಲ ಶಿಲೀಂಧ್ರದಿಂದ ಬರುವಂಥದ್ದು. ಅದೇ ವೈಟ್ ರಸ್ಟ್ ಸರ್, ಬಿಳಿ ಇದೇನಿಲ್ಲ ಆಗುತ್ತೆ. ಇದು ಡಿಫಿಷಿಯನ್ಸಿ ಇರುತ್ತೆ. ಒಂದು ಯಾವುದೋ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ನಾವು ಮಕ್ಕಳಿಗೆ ಆರ್ಟಿಕ್ಸ್ ಕೊಡ್ತೀವಿ, ಹಂಗೆ ಒಂದು ಟಾನಿಕ್ ಹಾಕಿದಷ್ಟೇ ನಮಗೆ ಚೇಂಜಸ್ ಆಗುತ್ತೆ. ಮತ್ತು ಇದಕ್ಕೂ ಅವ್ರು ಶಿಲೀಂಧ್ರನಾಶಕ ಕೊಟ್ಟರೆ ನಾವು ಭೂಮಿಗೆ ಎಕ್ಸ್ಟ್ರಾ ವಿಷ ಹಾಕ್ತಿದೀವೋ ಇಲ್ಲ ಅಲ್ವಾ? ಅದಕ್ಕೆ ನೀವು ನಿಮ್ಮ ಹೋಬಳಿ ಮಟ್ಟದಲ್ಲಿರುವಂಥ ತೋಟಗಾರಿಕಾ ಅಧಿಕಾರಿಗಳಿಗೆ ಸಂಪರ್ಕ ತಗೊಂಡೇ ನಿಮ್ಮ ಬೆಳೆಗಳಿಗೆ ಅವ್ರು ಸಿಗಲ್ಲ. ಯಾರು ಬರಲ್ಲ, ಯಾರು ಫೀಲ್ಡ್ ವಿಸಿಟ್ ಮಾಡ್ತಾರೆ ಹೇಳಿ? ನಿಮ್ಮ ಅಧಿಕಾರಿಗೆ ಯಾರಾದ್ರೂ ಫೀಲ್ಡ್ ವಿಸಿಟ್ ಮಾಡಿದೀನಿ, ನಾನು ಇಂಥ ರೈತರಿಗೆ ಹೋಗಿ ಒಂದು ಸಲಹೆ ಕೊಟ್ಟಿದ್ದೀನಿ, ನೀವೀಗ ಹೇಳ್ತಾ ಇದ್ದೀರಿ, ಇಷ್ಟು ಜನ ರೈತರು ಬಂದಿದ್ದೀರಿ, ಯಾರು ಫೀಲ್ಡ್ ವಿಸಿಟ್ ಮಾಡಿದ್ರೆ ನಿಮ್ಮವ್ರನ್ನ ಕೇಳಿ, ನಿಮ್ಮ ಅಧಿಕಾರಿಗಳಿಗೆ ಯಾರಾದ್ರೂ ಕರೀರಿ. ಒಬ್ಬ ರೈತರು ಹೋಗಿ ಫೀಲ್ಡ್ ವಿಸಿಟ್ ಮಾಡಿ ನಿಮ್ಮ ರೈತ ನಿಮ್ಗೆ ತೊಂದರೆ ಆಗಿದೆ, ನಾನು ನಿವಾರಣೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಒಂದೇ ಒಂದು ಕೆಲಸ ಮಾಡ್ತಾರೆ, ನಾವು ರೈತರು ಮಾಡೋದಾದ್ರೆ ಅವರು ಮಾಡೋದಾದ್ರೆ ನಿಮ್ಮಲ್ಲಿ ಏನು ಸಬ್ಸಿಡಿ ಇದೆ ಅಂತ ನಾವು ಕೇಳ್ತೀವಿ, ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಇದಿದೆ ಅಂತ ಹೇಳ್ತಾರೆ, ಅದನ್ನ ರೆಕಾರ್ಡ್ ಬಿಲ್ಡಪ್ ಮಾಡ್ತಾರೆ, ಆ ಸಬ್ಸಿಡಿ ರಿಲೀಸ್ ಮಾಡ್ತಾರೆ, ಬಂದು ನಾವು ಮನೆ ಹೋಗಿರ್ತೀವಿ ಅಷ್ಟೇ. ನಾವು ಏನಿದ್ರು ಇರೋದು ಒಂದೇ ಕೆಲಸ ಇದೆ, ಔಷಧಿ ಅಂಗಡಿಗಳನ್ನು ಮುಗಿಸೋದಕ್ಕೆ, ಗೊಬ್ಬರ ಅಂಗಡಿಯವರು ಮುಗಿಸೋದಕ್ಕೆ ಕೆಲಸಗಾರ ಇರ್ತಾರೆ, ನಮ್ಮ ಹತ್ರ ಅವ್ರು ಮುಗಿಸೋದು. ಅವೆಲ್ಲರಿಗೂ ರೇಟ್ ರೈಸ್ ಆಗಿ ಹೋಗ್ತಾ ಇದೆ, ನಮ್ಮ ಮನ ಕುಸಿತಾ ಇದೆ, ಅದನ್ನ ಯಾರು ಮಾತಾಡೋದಿಲ್ಲ. ದಯಮಾಡಿ ಎಲ್ಲರೂ ಹೇಳೋದಷ್ಟೇ, ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ದಯಮಾಡಿ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ನೀವು ಸರ್ಕಾರಿ ಅನ್ನ ತಿಂತೀರಿ, ಆ ಸರ್ಕಾರಿ ಅನ್ನಕ್ಕೆ ನಾವು ಹುಡುಕ್ ಕೊಡ್ತೀವಿ, ನೀವು ಅನ್ನ ತಿನ್ನ ಹುಡುಕಾದ್ರು ಯಾರಾದ್ರೂ ಒಬ್ಬ ಅಧಿಕಾರಿ ಒಂದು ಫೀಲ್ಡ್ ವಿಸಿಟ್ ಮಾಡಿ ಒಬ್ಬ ರೈತರಿಗೆ ಸಪೋರ್ಟ್ ಮಾಡಿದ್ರೆ ಸರ್, ನೀವು ಆವಾಗ ನೋಡ್ಕೊಂಡು ಔಷಧಿ ಹೊಡಿತೀರಿ ಅಂತ ನಾವೇನು ಅದ್ರಲ್ಲ. ನಾವು ಅಂಗಡಿವರೆಗೆ 100 ಸಾರಿ ಕೇಳ್ತೀವಿ, ಕೆಲವು ನಮಗೆ ಗೊತ್ತಿರೋರು ಇರ್ತಾರೆ, ಪಾಪ ಅವ್ರಿಗೆ ಯಾಮರಿಸ್ತಾರೆ, ಎಲ್ಲರೂ ಗೊತ್ತಿರೋರು ಇರಲ್ಲ. ಆದ್ರೆ ಇಲ್ಲಿ ನಮಗೆ ಕೊರತೆ ಏನು, ತೊಂದರೆ ಏನು ಅಂದ್ರೆ ನಮಗೆ ಯಾರು ಕೂಡ ಫೀಲ್ಡ್ ವಿಸಿಟ್ ಮಾಡಿ ಯಾರು ಹೇಳಲ್ಲ, ಯಾರು ಅದ್ರ ಬಗ್ಗೆ ಮಾಹಿತಿ ಕೊಡಲ್ಲ. ಸರ್ ಅವರಿಗೂ ಕೂಡ ಸಿಬ್ಬಂದಿ ಕೊರತೆ ಇದೆ ಮೇಡಮ್, ಸಿಬ್ಬಂದಿ ಕೊರತೆ ಇದೆ, ನಿಜ, ನಾನು ಒಪ್ಕೊಳ್ತೀನಿ, ಇಲ್ಲ ಕೇಳಿಲ್ಲ. ಸಿಬ್ಬಂದಿ ಕೊರತೆ ಜೊತೆಗೆ ನೀವೆಲ್ಲರೂ ಮಾಡೋದು ಒಂದೇ ಕೆಲಸ, ಎಲ್ಲಿ ಕೆಲಸ ಇರಲ್ಲ ಅಲ್ಲಿಗೆ ನೀವು ಟ್ರಾನ್ಸ್ಫರ್ ತಗೊಳ್ತೀವಿ. ಈಗ ಏನ್ ಮಾಡ್ತೀವಿ ಗೊತ್ತಾ, ಎಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಏರಿಯಾ, ಅಲ್ಲಿ ಕೆಲಸ ಇರಲ್ಲ, ಕಾಲ ಕಳ್ಕೊಂಡು ಮನೆಗೆ ಹೋದ್ರೆ ಸಾಕು ಅಂತ ಹೇಳಿ ಎಲ್ಲರೂ ಅಲ್ಲಿ ಟ್ರಾನ್ಸ್ಫರ್ ತಗೊಳ್ತೀವಿ. ಎಲ್ಲಿ ರೈತರಿಗೆಲ್ಲ ಎಲ್ಲಿ ಕೆಲಸ ಮಾಡಬೇಕು ಅನ್ನೋ ಜಾಗಕ್ಕೆ ಯಾರು ಅಧಿಕಾರಿಗೆ ಬರಲ್ಲ, ಅಲ್ಲಿ ಡೆಪ್ಯುಟೇಷನ್ ಖಾಲಿ ಇರುತ್ತೆ, ಆ ಸೀಟ್ ಖಾಲಿ ಇರುತ್ತೆ. ಯಾರಾದ್ರೂ ಅಲ್ಲಿ ನಿಜವಾಗಿ ಹೇಳ್ತೀವಿ, ಈ ಅನ್ನ ತಿನ್ಬೇಕು ಬಂದಿದ್ದೀರಿ, ನೀವೆಲ್ಲರೂ ಹೇಳ್ತೀವಿ ರೈತರು ದೇಶದ ಬೆಂಬಲ ಬಂತು, ಮೊದಲು ರೈತರು ಬೆಂಬಲ ಕುಡಿಯೋದು. ನೀವ್ಯಾರು ಕೆಲಸ ಮಾಡಲ್ಲ, ಸರ್ಕಾರಿ ಕೆಲಸ ಬೇಕು ಅಂತಾರೆ ಎಲ್ಲರೂ ಕೂಡ, ಆದ್ರೆ ಸರ್ಕಾರಿ ಸ್ಕೂಲ್ ಅವ್ರು ಮಕ್ಕಳು ಕೆಲಸ ಅಲ್ಲ, ನೀವು ಸರ್ಕಾರಿ ಕೆಲಸ ಬೇಕು ಅಂತೀರಿ. ಕೆಲಸ ಬಂದ್ಮೇಲೆ ಈ ಕೆಲಸ ರೈತರಿಗೆ ಕುಡಿಬೇಕು, ರೈತರಿಗೆ ಹೋಗಿ ಒಂದು ಕೆಲಸ ಇರಬೇಕು, ಅವನು ಅನುಕೂಲ ಮಾಡಬೇಕು ಅನ್ನಲ್ಲ. ನೀವೇನಿದ್ರು ನಮ್ಗೆ ಸರ್ಕಾರದಿಂದ ಸಿಗೋ ಸೌಲಭ್ಯ ಬೇಕು. ನಾವು ಸಾಯಂಕಾಲ 5 ಗಂಟೆ ಆಯ್ತು ಮನೆಗೆ ಹೋಗಿದ್ದೀವಿ, ನಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ, ಇಷ್ಟು ಕೆಲಸ ಮಾಡ್ತಿದ್ದಾರೆ. ಹೊತ್ತು ರೈತರಾಗಿ ದುಡಿದಿರೋರು, ರೈತರ ಕೆಲಸ ಮಾಡಿರೋರು, ರೈತರು ಫೀಲ್ಡ್ ವಿಸಿಟ್ ಮಾಡಿರೋರು ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಹೇಳಿ ಇಡೀ ಸ್ಟೇಟ್ ಅಲ್ಲಿ? ದುಡ್ಡು ಸಿಗಲ್ಲ ಮೇಡಮ್ ಅವರೇ, ನಾವು ಅದನ್ನ ಜೀವ ಇಟ್ಕೊಂಡು ಬಿಡ್ಬೇಕು. ನಾವು ರೈತ ಹುಟ್ಟಿದ್ದೇವೆ, ಪಾಪ ಕರ್ಮ ಶಾಪ ನಮಗೆ ನಾವು ರೈತ ಹುಟ್ಟಿದ್ದೀವಿ, ಶಾಪ ಇದು. ಈ ಶಾಪ ವಿಮೋಚನೆ ಆಗೋದು ಯಾವಾಗ ಅಂತ ಗೊತ್ತಿಲ್ಲ ನಮಗೆ. ಮತ್ತೆ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ, ನಮ್ಮ ಮಕ್ಕಳು ಈ ಕೆಲಸ ಬಿಟ್ಟು ಹೋಗಲ್ಲ. ಆದ್ರೆ ಈ ಕೆಲಸಕ್ಕೆ ಹೋಗೋರು ಯಾರಾದ್ರೂ ಆಗಲಿ ದಯಮಾಡಿ, ಯಾರಾದ್ರೂ 4 ಜನ ರೈತರ ಅನುಕೂಲ ಮಾಡಿ, ನೀವು 40 ಜನ ಮಾಡಬೇಡಿ. ಆ 4 ಜನ ರೈತರು 4 ಜನ ಕೇಳ್ತಾರೆ, ನಮ್ಗೆ ಈಗ ಒಬ್ರು ಬಂದಿದ್ರು ಹೇಳ್ಕೊಟ್ರು, ನೀವು ಇದು ಮಾಡ್ಕೊಳ
ನೀವು ಯಾರು ಹೇಳಲ್ಲ. ಇದುವರೆಗೂ ಹೇಳಿದವರು ಯಾರಾದ್ರೂ ಇದ್ರೆ ನಿಮ್ಮ ಅಧಿಕಾರಿ ನಾವು ಹೇಳಿದ್ವಿ, ಇಂಥ ವಿಸಿಟ್ ಮಾಡಿದ್ವಿ, ಇಂಥ ರೈತರು ಒಳ್ಳೆ ಮಾಡಿದ್ವಿ ಅನ್ನೋರು ಯಾರಾದ್ರೂ ಇದ್ರೆ ಹೇಳಿ, ಕೇಳ್ತೀವಿ ನಾವು, ಸಂತೋಷ ಪಡ್ತೇವೆ, ಒಂದು ಸನ್ಮಾನ ಮಾಡ್ತೀವಿ. ಯಾರು ಮಾಡೋಣ ಅಂದ್ರೆ ಇವತ್ತಿಗೆ ಇಲ್ಲಿ ಬಂದಿದ್ದೀವಿ, ಇವತ್ತು ಮುಗಿದು ಹೋದ್ಮೇಲೆ ನೀವು ಹೇಳಿದ್ರೆ ನಾನು ನಂಬರ್ ಕೊಡ್ತೀನಿ ಮಾತಾಡಿ ಅಂತ ಹೇಳಿದ್ರಿ. ನೀವು ಎಷ್ಟು ಜನ ಮಾತಾಡ್ತೀವಿ, ನಿಮ್ ಜೊತೆಗೆ 10 ಜನ ಇದ್ರೆ ನೀವು ಮಾಡೋಕ್ಕಾಗುತ್ತೆ ಕೆಲಸ. ನೀವು ಒಬ್ಬರೇ ಆದ್ರೆ ನೀವೇನ್ ಮಾಡ್ತೀರಿ ಗೊತ್ತಾ, ಆಮೇಲೆ ಈ ಸವಾಸನೆ ಬೆಳಕ ಫೋನ್ ಸ್ವಿಚ್ ಆಫ್ ಮಾಡ್ತೀವಿ. ನೀವು 10 ಸಾರಿ ಫೋನ್ ಮಾಡ್ತೀವಿ, ನೀವು ಬರೀಲ್ಲ ಬಂದ್ರಿ ಅಂತ, ನೀವೇನ್ ಮಾಡ್ತೀರಿ ಲಾಸ್ಟ್ ಫೋನ್ ಸ್ವಿಚ್ ಆಫ್ ಮಾಡ್ತೀವಿ. ಇದೆಲ್ಲ ಅನುಭವಿಸಿದ್ರು ಅಂದ್ರೆ ಮಾಡಬೇಕು. ಅದಕ್ಕೆ ನೀವು ಇಲ್ಲಿ ಬಂದು ಹೇಳಿ ಭಾಷಣ ಬಿಟ್ಟು ಹೋಗ್ಬೇಡಿ. ಇದನ್ನ ಕಾರ್ಯಕರ್ತವಾಗಿ ಯಾರು ಏನು ಫೀಲ್ಡ್ ವಿಸಿಟ್ ಮಾಡ್ತೀವಿ, ಯಾವ ರೈತರಿಗೆ ಯಾರು ಸಪೋರ್ಟ್ ಮಾಡ್ತೀವಿ ಅದನ್ನೇ ಯಾರು ಒಂದು ಫೀಲ್ಡ್ ವಿಸಿಟ್ ಮಾಡಿ ನಾವು ಹೇಳ್ಬೇಕು. ಹಿಂಗಾಗಿ ನೀವು ಬರ್ತೀರಿ ಈ ದಾರಿಯಲ್ಲಿ ಹೋಗ್ರಿ ಅಂತ ನಾವೇನ್ ಮಾಡಿದ್ವಿ, ಟೋಟಲ್ ಬಿಟ್ಬಿಟ್ಟಿದ್ವಿ. ಮೇಡಮ್ ಅವರೇ, ನಾವೆಲ್ಲರೂ ಬಂದಿರೋ ಉದ್ದೇಶ ಇದೆ. ಈಗ ನಾನು ಹೇಳ್ತಲ್ಲ, ನನ್ ಬಿಟ್ಬಿಡಿ. ಇವಾಗ ನೀವು ಅಧಿಕಾರಿಗಳು ನೀವು ಫೀಲ್ಡ್ ವಿಸಿಟ್ ಮಾಡಿ ಇಂಥ ಕಡೆ ಹೋಗಿ ನಾವು ಕೆಲಸ ಮಾಡಿದ್ರಿ ಅಂತ ಹೇಳೋದು ನಿಮ್ಮ ಅಧಿಕಾರಿಗಳು ಹೇಳಿ, ಯಾರಾದ್ರು ನಾವು ಮಾಡಿದೀವಿ, ನಾವು ಇಂಥ ರೈತರು ಒಳ್ಳೇದು ಮಾಡಿದೀವಿ ಅಂತ ಹೇಳ್ರಿ. ಯಾರು ಮಾಡಲ್ಲ, ನಾವು ಅದನ್ನ ಕೇಳ್ತಾ ಇದೀವಿ, ಮಾಡ್ರಿ ಅಂತ ಕೇಳ್ಕೊಳ್ತಾ ಇದೀವಿ. ನಾವು ಆಟ ಮಾಡ್ತಾ ಇಲ್ಲ ನಿಮ್ಗೆ, ನಾವು ಕೇಳ್ಕೊಳ್ತಾ ಇದೀವಿ. ನಮಗೆ ಬಂದು ನಮ್ಮ ರೈತರಿಗೆ ಬಿಟ್ಟರೆ ಲಾಸ್ಟ್ಗೆ ನಿಮ್ಗೆ ಅನ್ನ ಸಿಗಲ್ಲ. ನಾವು ಕಷ್ಟಪಟ್ಟಾದ್ರೂ ನಮ್ಮ ನಾವು ದುಡ್ಕೊಂಡು ತಿಂದಿರ್ತೀವಿ, ನಾವು ಬೆಳ್ಕೊಂಡಿರ್ತೀವಿ. ನಿಮ್ಗೆ ಕಷ್ಟ ಮಾತ್ರ ಇಲ್ಲ. ನಿಮ್ಗಾದಷ್ಟು ಅನ್ನ ಬೇಕು ಅಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು, ನಮಗಾಗಿ ನೀವು ಶ್ರಮ ಪಡಬೇಕು. ಆವಾಗಲೇ ನಿಮ್ಗಾದಷ್ಟನ್ನ ನಾವು ಮುಂದಿದ್ದಾಗ, ಇಲ್ಲಾಂದ್ರೆ ನಮ್ಗೆ ನಮ್ಮ ಮಕ್ಕಳಿಗೆ ನಿಮ್ಗೆ ಸಾಧನೆ ಬರ್ತದೆ. ನೀವು ಆಮೇಲೆ ದುಡ್ಡು ಅಧಿಕಾರನೇ ತಿನ್ಬೇಕಾಗುತ್ತೆ ಅಷ್ಟೇ. ಎಲ್ರಿಗೂ ಗೊಬ್ಬರ ಸಿಗ್ಲಿಲ್ಲ. ಬೆಳಗ್ಗೆ ಸಾಯಂಕಾಲ ಆಫೀಸ್ ಹೆಚ್ಚಿರೋರು ಯಾರ್ಯಾರು ಗೊತ್ತಿರುತ್ತೆ, ಯಾರ್ಯಾರು ಮೊಬೈಲ್ ಟಚ್ ಇದ್ದಾರೆ ಅವ್ರು ಮಾತ್ರ ಸಿಕ್ಕಿದೆ. ಈ ದಿನ ರೈತರ ದಿನಾಚರಣೆ ದಿವಸ ಎಲ್ಲರಿಗೂ ನಾನು ಎಲ್ಲ ರೈತ ಬಾಂಧವರಿಗೆ ಶುಭ ಕೋರುತ್ತೇನೆ. ಈ ದಿನ ನಮ್ಮ ಆನೇಕಲ್ ಪುರಸಭೆ ಸಭಾಂಗಣದಲ್ಲಿ ನಮ್ಮ ಹಸಿರು ಮನೆ ಬೆಳೆಗಾರರ ಶ್ರೀಮಂತ ಸಂಘ ಹಾಗೂ ತೋಟಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಏನು CDP ಅನ್ನೋ ಒಂದು ಹೊಸ ಯೋಜನೆ ಭಾರತ ಸರ್ಕಾರದಿಂದ ಒಂದು ಹೊಸ ಯೋಜನೆ ಬಂದಿರೋದನ್ನ ಅದನ್ನು ಅನುಷ್ಠಾನಕ್ಕೆ ಆಗಿರ್ತಕ್ಕಂಥ ರೈತರನ್ನು ಜಾಗೃತಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ಜಂಟಿ ನಿರ್ದೇಶಕರು IPAB ಅಂದರೆ ಅಂತಾರಾಷ್ಟ್ರೀಯ ಪುಷ್ಪ ಮಾರುಕಟ್ಟೆ ಹೆಬ್ಬಾಳ ಬೆಂಗಳೂರು ಇವರ ಒಂದು ನೇತೃತ್ವದಲ್ಲಿ ಈ ದಿನ, ಹಾಗೆಯೇ ನಮ್ಮ JD ಸಾಹೇಬರು ತೋಟಗಾರಿಕೆ ಇಲಾಖೆ ದೇವರಾಜರವರು, ಹಾಗೆ ಜಂಟಿ ನಿರ್ದೇಶಕರಂಥ ವಿಶ್ವನಾಥ್ರವರು, ಆನೇಕಲ್ ತಾಲೂಕು ಹೆಚ್ಚುವರಿಯವರಂಥ ಗೀತಾರವರು, ಇವರೆಲ್ಲ ನಾವು ಸೇರಿಕೊಂಡು ಇವತ್ತು ಒಂದು ರೈತರ ಒಂದು ಅಭಿವೃದ್ಧಿಗೋಸ್ಕರ ಏನೇನು ಒಂದು ಸವಲತ್ತುಗಳು ಹಸಿರು ಮನೆ ಸಿಗುತ್ತದೆ, ತೋಟಗಾರಿಕೆ ಇಲಾಖೆಯಿಂದ ಸಿಗ್ತದೆ ಅನ್ನೋದನ್ನು ಇವತ್ತು ಎಲ್ಲ ಮನದಟ್ಟು ಮಾಡಿ ಈ ಭಾಳ ವಿಶೇಷವಾಗಿ ಈ ಭಾಗದಲ್ಲಿ ಒಂದು 1500 ಎಕರೆ ಹೂ ಬೆಳೆಗಾರರು ನಾವು ಇಲ್ಲಿ ಹಸಿರು ಮನೆಯನ್ನು ನಿರ್ಮಿಸ್ಕೊಂಡು ಬೆಳೀತಾ ಇದ್ದೀವಿ. ಆ ಬೆಳೆಗಳನ್ನು ಮಾರಾಟ ಮಾಡೋ ಒಂದು ದೃಷ್ಟಿಯಿಂದ IPAB ಒಂದು ಉಪಶಾಖೆಯನ್ನು ಇಲ್ಲಿ ಈ ಭಾಗದಲ್ಲಿ ಮಾಡಿಕೊಡ್ಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದಕ್ಕೆ ಹೋಗುತ್ತಿದ್ದಾರೆ. ಅದೇ ರೀತಿ ಸಾಕಷ್ಟು ಉಪಯೋಗಗಳು ಈ CDP ಒಂದು ಯೋಜನೆಯಡಿ ಸಿಗ್ತಾ ಇದೆ. ಅದರ ವಿಸ್ತಾರವಾಗಿ ನಮ್ಮ ಎಲ್ಲ ಜಂಟಿ ನಿರ್ದೇಶಕರು ಹೇಳಿದ್ದಾರೆ. ಅದರಿಂದ ನಮ್ಮ ಇದನ್ನು ಒಂದು ಸದುಪಯೋಗ ನಾವು ಪಡಿಸ್ಕೊಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಹಾಗೆಯೇ IPAB ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸದಸ್ಯರಾಗಲು ನಮ್ಮ ಎಲ್ಲ ರೈತವರಿಗೆ ನಾನು ಮನವಿ ಮಾಡ್ಕೊತಾನೆ. ಅಲ್ಲಿ ಒಂದು ತಾವು ಬೆಳೆದಂಥ ಹೂಗಳನ್ನು, ರೋಸ್ ಆಗ್ಬೋದು ಅಥವಾ ಜರ್ಬಾರ್ ಆಗ್ಬೋದು, ಕ್ರಿಸಾಂತಮ್ ಆಗ್ಬೋದು, ಜಿಪ್ಸೋಪೆಯ ಮುಂತಾದ ಒಂದು ಬೆಳೆಗಳನ್ನು ಅಲ್ಲಿ ಮಾರಾಟ ಮಾಡಲು ಅನುವು ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಅದರಂತೆಯೇ ಇಲ್ಲಿ ನಾವು ಸದಸ್ಯರಾಗಲು ಮತ್ತೊಮ್ಮೆ ನಾನು ನಮ್ಮ ರೈತ ಬಾಂಧವರಲ್ಲಿ ವಿನಂತಿಸಿ. ನಮಸ್ಕಾರ. ಇವತ್ತಿನ ದಿವಸ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಇಲ್ಲಿ ಆನೇಕಲ್ ತಾಲೂಕಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಇಲ್ಲಿ ಹೂವು ಗುಚ್ಚಲ ಮಾಡೋ ದೃಷ್ಟಿಯಲ್ಲಿ
ಹೂವಿನ ಒಂದು ಕ್ಲಸ್ಟರ್ ಅಂದರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಆನ್ ಫ್ಲೋರಿಕಲ್ಚರ್ ಬಗ್ಗೆ ಮಾಡ್ಬೋದಾಗಿದೆ. ಯಾಕಂದರೆ ಇಲ್ಲಿ ರೈತರು ಅನುಭವಿಸ್ತಾ ರೈತರಿದ್ದಾರೆ, ಹೆಚ್ಚಿನ ಹೂವಿನ ಒಂದು ಉತ್ಪಾದನೆ ಆಗ್ತಾಯಿದೆ. ಇದನ್ನು ಮಾಡೋದ್ರಿಂದ ಒಂದು ನಮ್ಮ ಎಕ್ಸ್ಪೋರ್ಟು ಹೂವು ಮುಂದಿನ ದಿನಗಳಲ್ಲಿ ಒಂದು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಕ್ಲಸ್ಟರ್ ಡೆವಲಪ್ಮೆಂಟ್ ಓವರ್ ಆಲ್ ಬ್ಯಾಕ್ವರ್ಡ್ ಲಿಂಕೇಜ್ ಆಗಲಿ ಫಾರ್ವರ್ಡ್ ಲಿಂಕೇಜ್ ಆಗಲಿ ಇದರಿಂದ ರೈತರಿಗೆ ತುಂಬ ಹೆಲ್ಪ್ ಆಗೋದರಿಂದ, ನೆರವಾಗೋದರಿಂದ ಹೆಚ್ಚಿನ ಒಂದು ಆದಾಯ ಪಡೆಯೋಕ್ಕೆ ಸಾಧ್ಯತೆ ಇದೆ. ರೈತರು ಇದನ್ನು ಸದುಪಯೋಗ ಪಡೆಯಬಹುದಾಗಿದೆ. ದೇವರಾಜ್ ಅಂತೇಳಿ ತೋಟಗಾರಿಕಾ ಜಂಟಿ ನಿರ್ದೇಶಕರು, ಬೆಂಗಳೂರು ನಗರ ಜಿಲ್ಲೆ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ನಮ್ಮ ತೋಟಗಾರಿಕಾ ಇಲಾಖೆಯ ವತಿಯಿಂದ ನಾವು ಆಯೋಜನೆ ಮಾಡಿದ್ವಿ. ನೋಡಿದರೆ ಇಲ್ಲಿ ಸುಮಾರು 100 ಜನಕ್ಕೆ ಮೇಲೆ ರೈತರಲ್ಲಿ ಪಾಲಿ ಹೌಸ್ ಬೆಳೆಗಾರರು ಇಲ್ಲಿ ಬಂದಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಈ ಆನೆಕಲ್ಲು ಒಂಥರ ಮಿನಿ ಹಾಲೆಂಡ್ ಇದ್ದಂಗೆ. ಅಂದರೆ ಸುಮಾರು 1000 ಎಕರೆ ಪಾಲಿ ಹೌಸ್ ಇದೆ, ಇಲ್ಲಿ ಶೇಡ್ ನೆಟ್ ಇದೆ. ಇಲ್ಲಿ ರೈತರಿಗೆ ಬೇಡಿಕೆ ಜಾಸ್ತಿ ಇದೆ ಪಾಲಿ ಹೌಸ್ನ ಮಾಡಬೇಕು ಅಂತಕ್ಕಂಥದ್ದು. ಬಟ್ ನಮ್ಮಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಲ್ಲಿ ಗುರಿ ಕಡಿಮೆ ಇದೆ, ಬೇಡಿಕೆ ಜಾಸ್ತಿ ಇದೆ. ಹಾಗಾಗಿ ಈ CDP ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮು NHB ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಿಂದ ಸ್ಪಾನ್ಸರ್ ಮಾಡ್ತಕ್ಕಂಥ ಇದು. ನಾವು ಸ್ಟೇಟು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅವರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಅಂದರೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ IFAB ಅಂತಂದೇಳಿ ಬೆಂಗಳೂರಲ್ಲಿದೆ, ಇಂಟರ್ನ್ಯಾಷನಲ್ ಫ್ಲವರ್ ಆ್ಯಕ್ಷನ್ ಸೆಂಟರ್, ಹೆಬ್ಬಾಳ್, ಬೆಂಗಳೂರು. ಸೊ ಅವರ ಒಂದು ಸಹಯೋಗದಲ್ಲಿ ಅವರು IA ಆಗಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಅಂದರೆ ಬೇಡಿಕೆಯನ್ನು ಫುಲ್ಫಿಲ್ ಮಾಡ್ತಕ್ಕಂಥದ್ದು. ಅಂದರೆ ಈಗ ಇಲ್ಲಿಂದ ಈ ಒಂದು ಬೆಳೆಗೆ ಐಡೆಂಟಿಟಿ ಇಲ್ಲ. ಇಲ್ಲಿ ನೋಡಿ ಯಾವುದಂದರೆ ಸುಮ್ಮನೆ ಇಲ್ಲ, ಈಗ ಇಲ್ಲಿ ರೋಸ್ ಬೆಳೀತಾರೆ, ಜರ್ಬೇರ ಬೆಳೀತಾರೆ, ಅದು ಐಡೆಂಟಿಟಿ ಇಲ್ಲ, ಹೌದ್ರಾ? ಈಗ ನೋಡಿ ಇಲ್ಲಿ ಕೊಪ್ಪಳದಲ್ಲಿ ಯಾವುದೋ ಗಾವ ಬೆಳೀತಾರೆ, ಅದಕ್ಕೆ ಬ್ರ್ಯಾಂಡ್ ಮಾಡಿದ್ರು ಕೊಪ್ಪಳ ಗಾವ ಅಂದರೆ ಅಲ್ಲಿ ಮಾರ್ಕೆಟಲ್ಲಿ ರೇಟ್ ಆಗಿದೆ. ಹಾಗೆ ಅದೇ ಥರ ಜರ್ಬೇರ ಅಂತಂದರೆ ಆನೆಕಲ್ ಜರ್ಬೇರ ಅಂದರೆ ಒಂದು ಮಾರ್ಕೆಟ್ ಬರಬೇಕು, ಮಾರ್ಕೆಟಲ್ಲಿ ವ್ಯಾಲ್ಯೂ ಇರಬೇಕು ಮತ್ತು ಐಡೆಂಟಿಟಿ ಇರಬೇಕು. ಆ ಉದ್ದೇಶ ಒಂದು ಕ್ಲಸ್ಟರ್ ಗುಚ್ಛವನ್ನು ಮಾಡಿಬಿಟ್ಟು ರೈತರಿಗೆ, ಫ್ಲವರ್ ಕ್ರಾಪ್ ಬೆಳೀತಕ್ಕಂಥ ರೈತರಿಗೆ ಒಂದು ಕ್ಲಸ್ಟರ್ನ ಮಾಡಿ ಅವರು ಸರ್ವತೋಮುಖ ಅಭಿವೃದ್ಧಿ, ಒಂದು ಆರ್ಥಿಕ ಅಭಿವೃದ್ಧಿನ ಉತ್ತಮಪಡಿಸೋದು ಮತ್ತು ಮಾರ್ಕೆಟಿಂಗು, ಬ್ರಾಂಡಿಂಗ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಮೇನ್. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದೇ ಅವ್ರಿಗೆ ಆ್ಯಕ್ಚುಲಿ ಬೇಡಿಕೆ ಜಾಸ್ತಿ ಇದೆ. ಹಾಗಾಗಿ NHM ಅಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಲ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ CDP ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿರೋ ಒಳ್ಳೆಯದು ಅಂತೇಳಿ ಆಗುತ್ತೆ. CDP ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಗೊಂಡಿದ್ದೀವಿ. ರೈತರು ಉತ್ಸಾಹ ಇದ್ದಾರೆ. ಇನ್ಫಾರ್ಮೇಷನ್ ತೊಗೊಂಡು ನಾವು ಒಂದು ಕಾನ್ಸೆಪ್ಟ್ ನೋಟ್ ಅಂತೇಳಿ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಸಬ್ಮಿಟ್ ಮಾಡ್ತೀವಿ. ಅದು ಅಪ್ರೂವ್ ಆಗುತ್ತೆ. ಅಪ್ರೂವ್ ಆದಮೇಲೆ DPR ಅಂತ ಮಾಡ್ತೀವಿ. DPR ಅಪ್ರೂವ್ ಮಾಡಿದ್ರೆ 50 ಡೇಸ್ ಒಳಗೆ ಅಪ್ರೂವ್ ಆಗುತ್ತೆ. ಆಮೇಲೆ ಇಂಪ್ಲಿಮೆಂಟೇಷನ್ಸನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ರೈತರಿಗೆ. ಪಾಲಿ ಹೌಸ್, ಹಾಂ, ಹೌದು, ಭಾಳ ಉತ್ಸೋಗಿದ್ದಾರೆ. ಈಗ ಭಾಳ ಉತ್ಸೋಗಿದ್ದಾರೆ. ಇವಾಗ ಅರ್ಧ ಎಕರೆ ಮಾಡ್ಕೊಂಡಿರೋ ಇನ್ನೊಂದು ಅರ್ಧ ಎಕರೆ ಮಾಡ್ತೀವಿ, 2 ಎಕರೆ ಮಾಡ್ಕೊಂಡು ಇನ್ನೊಂದು 1 ಎಕರೆ ಮಾಡ್ಕೊತೀವಿ. ಇದರಲ್ಲಿ ತುಂಬ ಸಾಕಷ್ಟಿದೆ. ಒಬ್ಬ ರೈತ ಟೋಟಲ್ ಈಗ ಉದಾಹರಣೆ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನಲ್ಲಿ 20 ಲಕ್ಷ ಅವರು ಸಬ್ಸಿಡಿ ತೊಗೊಂಡಿದ್ರೆ, ಇನ್ನು 80 ಲಕ್ಷವರೆಗೂ ಇಲ್ಲಿ ಕೊಡ್ತೀವಿ ನಾವು. ಅಂದರೆ 1 ಕೋಟಿ ಮ್ಯಾಕ್ಸಿಮಮ್, ಕನಿಷ್ಠ 10 ಲಕ್ಷ, ಗರಿಷ್ಠ 1 ಕೋಟಿ. ಬರೀ ಪಾಲಿ ಹೌಸ್ ಅಂತಲ್ಲ, ಪಾಲಿ ಹೌಸು, ಕೃಷಿ ಹೊಂಡ, ಟ್ರ್ಯಾಕ್ಟರ್ಸು, ಕೋಲ್ಡ್ ಸ್ಟೋರೇಜಸ್ಸು, ರೆಫ್ರಿಜರೇಟರ್ ವ್ಯಾನು, ಮತ್ತು ಇದು ಪ್ಯಾಕ್ ಹೌಸು, ಮತ್ತು ಇಂಟಿಗ್ರೇಟೆಡ್ ಪ್ಯಾಕ್ ಹೌಸು, ಮತ್ತು ಫಾರಮ್ ಗೇಟು, ಇವೆಲ್ಲನೂ ಕೊಡ್ಬೋದು, ಕೊಡಲಿಕ್ಕೆ ಅವಕಾಶ ಇದೆ. ಬಿಟ್ಟಿದಾಗ ಏನೋ ಹೇಳ್ತೀನಿ ಬೇಕಾದ್ರೆ. ಓಕೆ, ಯಾವುದ್ರ ಬಗ್ಗೆ ಹೇಳ್ಬೇಕಿಲ್ಲ? CDP ಎಲ್ಲ ಕವರ್ ಆಗಿದೆಯಲ್ಲ ಈಗ. ಓಕೆ, ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಅಂತ, ವ್ಯವಸ್ಥಾಪಕ ನಿರ್ದೇಶಕರು, ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಲಿಮಿಟೆಡ್, ಹೆಬ್ಬಾಳ್, ಬೆಂಗಳೂರು. ಸೊ ಈಗಾಗಲೇ ಇವತ್ತಿನ ದಿವಸ CDP ಅಂತ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಏನೋ ಒಂದು ತರಬೇತಿ ಆಯೋಜನೆ ಮಾಡಿತ್ತು. ಈ ಭಾಗದ ರೈತರಿಗೆ, ಎಸ್ಪೆಷಲಿ ಫ್ಲೋರಿಕಲ್ಚರ್ ಫಾರ್ಮರ್ಸ್ಗೆ ಇದೊಂದು ಒಳ್ಳೆಯ ಯೋಜನೆ ಇದೆ. ಆ್ಯಕ್ಚುಲಿ ಈಗ ಬೆಳೀತಾರಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಾಮುಖ್ಯವಾಗಿ ಒಂದು ಉತ್ತಮ ಲೈಫ್ ಲೀಡ್ ಮಾಡಲಿಕ್ಕೆ 1 ಎಕರೆ 2 ಎಕರೆ ಪಾಲಿಸ್ ಮಾಡ್ಕೊಂಡು ಚೆನ್ನಾಗಿದೆ. ಮತ್ತು ನಮ್ಮ ಬೆಂಗಳೂರು ಸುತ್ತಮುತ್ತ ವಾತಾವರಣ ಪುಷ್ಪಾಭಿವೃದ್ಧಿಗೆ ಭಾಳ ಸೂಕ್ತವಾದ ಪ್ರದೇಶ. ಸೊ ಹಾಗಾಗಿ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬೆಂಗಳೂರು ಸುತ್ತಮುತ್ತ ಮಾಡಬೇಕಂತ ನಮ್ಮ ಉದ್ದೇಶ. ಸೊ ಈ ರೈತರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಮುಂದೆ ಬಂದು ಒಂದು ಒಳ್ಳೆ ಭಾರತ ಸರ್ಕಾರದಿಂದ ಒಳ್ಳೆ ಪ್ರಪೋಸಲ್ ಮಾಡಿಸಿ ಈ ಸರ್ಕಾರಕ್ಕೆ ಈ ಭಾಗದಲ್ಲಿ ನಾವು ಫ್ಲೋರಿಕಲ್ಚರ್ ಉತ್ತೇಜನ ಕೊಡಬೇಕು. ಎರಡನೇದಾಗಿ ಫ್ಲವರ್ ಆಕ್ಷನ್ ಸೆಂಟರ್ ಇದೆಯಲ್ಲ, ಅದೇ ಮಾದರಿಯಲ್ಲಿ ನಾವು ಆನೆಕಲ್ ಫಾರ್ಮರ್ಸ್ಗೂ ಫ್ಲವರ್ಸ್ ಸೇಲ್ ಮಾಡಬೇಕಂತ ನಾವು ಒಂದು ಸ್ಟೆಪ್ಸ್ ತೊಗೊತಾ ಇದ್ದೀರಿ. ಈಗಾಗಲೇ ಒಂದು ಹಸಿರು ಮನೆ ಬೆಳೆಗಾರ ಸಂಘದ ಜೊತೆ ಮಾತುಕತೆ ಆಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯ ಮಾಡ್ತೀರಿ, ಇಲ್ಲಿನ ಬೆಳೆಗಾರ ಅನುಕೂಲ ಆಗುತ್ತೆ. ಸರ್, ಈಗ ಹೂವು ಮಾರಾಟಕ್ಕೆ ಬೇರೆ ಕಡೆ ಎಲ್ಲೋ ಇದು ಮಾಡ್ತಿದ್ದಾರೆ, ಫ್ರೂಟ್ಸ್ ಮಾರ್ಕೆಟ್ ಇಲ್ಲೇ ಇದೆ? ಇಲ್ಲ, ಎಲ್ಲೂ ಇನ್ನೂ ಡಿಸೈಡ್ ಆಗಿಲ್ಲ ಇನ್ನೂ ಅದು. ಸೊ ಹಾಗಾಗಿ ಸರ್ಕಾರದ ಮಧ್ಯೆ ಚರ್ಚೆಯಲ್ಲಿದೆ, ಇನ್ನೂ ಯಾವುದೇ ಪ್ಲೇಸ್ ಅಂತ ಡಿಸ್ಕಸ್ ಆಗಿಲ್ಲ.